ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಜ್ಞಾನ ವಿಕಾಸ ಕಲಿಕಾ ಕೇಂದ್ರ. ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಅಭಿಯಾನ ಗಣಿತ ಅಂದರೆ FLN ಈಗ ಟ್ರೆಂಡಲ್ಲಿ ನಡೀತಾ ಇರೋದಂತ ಹೇಳ್ಬೋದು. ಅಂದರೆ ಇದು FLN ಎಷ್ಟು ದಿವಸದ ಕಾರ್ಯಕ್ರಮ ಅಂತ ಅಂದರೆ ಸತತವಾಗಿ 8ರಿಂದ 10 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಅಂದರೆ ನಾವು ಪ್ರತಿಯೊಂದು ಶಾಲಾ ಶಿಕ್ಷಣ ಆಯೋಗದಿಂದ ನಾವು ಪ್ರತಿಯೊಂದು ಮಗುವನ್ನು FLNನ ಯಾವ ಹಂತದಲ್ಲಿದ್ದಾರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಹಾಗಾಗಿ ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ FLN ಕ್ವಶನ್ ಪೇಪರನ್ನು ಯಾವ ಥರ ಸಾಲ್ವ್ ಮಾಡ್ಕೋಬೇಕು, ಅದರಲ್ಲಿ ಸ್ಪೆಷಲಿ 6 to 8 ಗಣಿತ ವಿಷಯದ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. 6ರಿಂದ 8ನೇ ತರಗತಿ ಪ್ರಶ್ನೆ ಪತ್ರಿಕೆನ ಯಾವ ಥರ ನೋಡ್ಕೋಬೇಕು, ನೆಕ್ಸ್ಟ್ ಅದನ್ನು ನಾವು ಯಾವ ಥರ ನಾವು ರುಬ್ರಿಕ್ಸನ್ನು ಹಾಕಿ ಆ ಮಕ್ಕಳ ಮಟ್ಟವನ್ನು ಜಡ್ಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಹೇಳ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಬುನಾದಿ ಸಂಖ್ಯಾಜ್ಞಾನದಲ್ಲಿ ಏನೇನು ಕಲಿಬೇಕಂದ್ರೆ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧ, ಗಣಿತದ ಮೂಲ ಕ್ರಿಯೆಗಳು, ನೆಕ್ಸ್ಟ್ ಆಕಾರಗಳು ಮತ್ತು ಸ್ಥಳಾವಕಾಶದ ಅರಿವು, ವಿನ್ಯಾಸಗಳು ಮತ್ತು ಮಾಪನಗಳು, ದತ್ತಾಂಶಗಳ ನಿರ್ವಹಣೆಯನ್ನು ನಾವು ನೋಡ್ತೀವಿ. ಅದೇ ಥರ ಈಗ ನಮ್ಮ ಕನ್ನಡದಲ್ಲಿ ಅಂತಂದರೆ ಅದಕ್ಕೆ ಆದಂಥ ಕಲಿಕಾ ಅನುಭವಗಳನ್ನು, ಕಲಿಕಾ ಫಲಗಳನ್ನು ನಾವು ನೋಡ್ತೀವಿ. ನಾನೀಗ ಡೈರೆಕ್ಟ್ ಏನು ಮಾಡ್ತೀನಿ ನೋಡ್ರಿ, 1 ನಿಮಿಷ. ಅನುಬಂಧ 4ರ ನಮೂನೆಯನ್ನು ಸಲ್ಲಿಸುವ ವಿವರ ಯಾವ ಥರ, ಲಾಸ್ಟಿಗೆ ಅನುಬಂಧ 4 ಯಾವುದು ಬರುತ್ತೆ ಅಂದರೆ ಫಸ್ಟ್ ಅನುಬಂಧ 1 ಯಾವುದಾಗುತ್ತೆ, ಶಾಲೆಯ ಹಂತದ ನಮೂನೆ. ಅಂದರೆ ನಮ್ಮ ಶಾಲೆಯಲ್ಲಿ ನಾವು ರೆಡಿ ಮಾಡಿಕೊಡುವಂಥ ನಮೂನೆಯನ್ನು ನಾವು ಶಾಲಾ ಹಂತದ ನಮೂನೆ ಅಂತ ಕರಿತೀವಿ. ಅಂದರೆ ಇದು ಯಾವಾಗಾಗಿರ್ಬೇಕಂದ್ರೆ ಪ್ರತಿ ಮಾಹೆಯ ಅಂದ್ರೆ ಪ್ರತಿ ತಿಂಗಳ 3ನೇ ಕೆಲಸದ ದಿನ ಕ್ಲಸ್ಟರ್ ಹಂತಕ್ಕೆ ನೀಡೋದು. ಅಂದರೆ ನಾವು ಏನು ಮಾಡಬೇಕು, ಇದಕ್ಕಿಂತ ಮುಂಚಿತವಾಗಿ ಒಂದಿನ ಅಂದರೆ 2ನೇ ದಿನ, ಪ್ರತಿ ಮಾಹೆಯ 2ನೇ ದಿನ ನಾವು ಶಿಕ್ಷಕರು ಏನು ಮಾಡಬೇಕು ಅಂದರೆ ಈ FLN ಕಾರ್ಯವನ್ನು ಮಾಡ್ತಿರೋಂಥ ಶಿಕ್ಷಕರು ಏನು ಮಾಡಬೇಕಂದ್ರೆ ಇದನ್ನು ನಮ್ಮ HM ಸರ್ಗಳಿಗೆ ನಾವು ಯಾವಾಗ ನೀಡಬೇಕು, ವರ್ಕಿಂಗ್ ಸೆಕೆಂಡ್ ಡೇನ ನೀಡಬೇಕಾಗತ್ತೆ. ನಾವು ವರ್ಕಿಂಗ್ ಡೇನಲ್ಲಿ ಕೊಟ್ಟ ನಂತರ ವರ್ಕಿಂಗ್ ಡೇ 3rd ಡೇ ಏನಾಗುತ್ತೆ ಅಂದರೆ ನಮ್ಮ HMಗಳು CRP ಸರ್ ಅವ್ರಿಗೆ ಇದನ್ನೇನು ಮಾಡ್ತಾರೆ, ಮುಟ್ಟಿಸ್ತಾರೆ. ಕ್ಲಸ್ಟರ್ ಅಧಿಕಾರಿಗಳಿಗೆ ಅದು ಮುಟ್ಟುತ್ತೆ, ಅಂದರೆ ಮಾಹೆಯ 3ನೇ ದಿನದಲ್ಲಿ ಮುಟ್ಟುತ್ತೆ. ನೆಕ್ಸ್ಟ್ CRP ಸರ್ಗಳು ಏನು ಮಾಡ್ತಾರೆ, ಕ್ಲಸ್ಟರ್ ಹಂತದ ಎಲ್ಲ ಶಾಲೆಗಳ ವಿವರವನ್ನು 5ನೇ ಕೆಲಸದ ದಿನದಲ್ಲಿ ಬ್ಲಾಕ್ ಹಂತಕ್ಕೆ, ತಾಲೂಕು ಹಂತಕ್ಕೆ ಇದನ್ನು ಕಳಿಸ್ತಾರೆ. ನೆಕ್ಸ್ಟ್ ನೋಡ್ರಿ ಸರ್, 4ನೇ ಹಂತದಲ್ಲಿ ಅಂದರೆ ಅನುಬಂಧ 4-3 ಅನ್ನು ಏನು ಮಾಡ್ತಾರೆ ಅಂದರೆ 7ನೇ ಕೆಲಸದ ದಿನದಂದು ಜಿಲ್ಲಾ ಅಧಿಕಾರಿಗಳ ಮಟ್ಟಕ್ಕೆ ಹೋಗುತ್ತೆ. ಅಂದರೆ ನಮ್ಮ FLN ಮಕ್ಕಳ ಸಾಮರ್ಥ್ಯ ಏನಿದೆಯಲ್ಲ ಅದೇನಾಗುತ್ತೆ 7ನೇ ತಾರೀಕು, 7ನೇ ಕೆಲಸದ 7ನೇ ತಾರೀಕಲ್ಲ 7ನೇ ವರ್ಕಿಂಗ್ ಡೇ ಅವತ್ತೇನಾಗುತ್ತೆ ಜಿಲ್ಲೆಗೆ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಅನುಬಂಧ 4 ಜಿಲ್ಲಾ ಹಂತದಿಂದ ಲಾಸ್ಟಿಗೆ ಎಲ್ಲೋಗುತ್ತೆ DSRTಗೆ 9ನೇ ದಿವಸದಲ್ಲಿ ನಮಗೆಲ್ಲ ಡಾಟಾಗಳು ಹೋಗುತ್ತೆ. ಅಲ್ಲೇನಾಗುತ್ತೆ ಇಡೀ ರಾಜ್ಯದ ಕ್ರೋಢೀಕೃತ ಆಗುತ್ತೆ. FLN ಸಾಧಿಸಿದಂಥ ಮಕ್ಕಳ ಜ್ಞಾನಮಟ್ಟ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತರಗತಿಯಿಂದ ಹಿಡಿದು ಪೂರ್ತಿ ಸಂಪೂರ್ಣವಾದ ಮಾಹಿತಿ ನಮಗೆ ರಾಜ್ಯದ ಸಿಗುತ್ತೆ, ಡಯಟ್ ಹಂತದಿಂದ ಸಿಗುತ್ತೆ ಅಂತ ಹೇಳ್ಬೋದು. ಈ ಥರ ಪ್ರೊಸೆಸ್ ಇರುತ್ತೆ. ಹಾಗಾಗಿ ನಾವು ಶಿಕ್ಷಕರು ಏನು ಮಾಡಬೇಕು, ನಮ್ಮದೆಲ್ಲ ಇದು ಬೇಡ, ನಾವೆಲ್ಲಿ ಹೋಗ್ಬೇಕಂದ್ರೆ ಫಸ್ಟು ನಮ್ಮ ವರ್ಕಿಂಗ್ ಡೇ ಯಾವಾಗ, ನಮ್ಮ ವರ್ಕಿಂಗ್ ಡೇ ಫಸ್ಟ್ ಮಂತ್ 2nd ವರ್ಕಿಂಗ್ ಡೇ ನಮ್ಮದು. ಅವತ್ತಿಗೆ ನಾವೇನು ಮಾಡ್ಕೊಂಡ್ಬಿಡ್ಬೇಕಂದ್ರೆ ನಮ್ಮ ರಿಸಲ್ಟನ್ನು ರೆಡಿ ಮಾಡಿಟ್ಕೋಬೇಕು. FLN ನಾನು ನಿಮಗೆ ತೋರಿಸ್ತಾ ಇದ್ದೇನಲ್ಲ, ಅನುಬಂಧ 4A ಏನಿದೆಯಲ್ಲ 4.1 ಇದನ್ನು ನಾವು ಫಿಲಪ್ ಮಾಡಿಟ್ಕೋಬೇಕು. ಇದನ್ನು ಫಿಲಪ್ ಮಾಡಿಟ್ಟುಕೊಂಡು ನಾವು ಈ ಕಾಪಿಯನ್ನು HM ಸರ್ಗೆ ಕೊಟ್ಟರೆ HM ಸರ್ ಏನು ಮಾಡ್ತಾರಂದರೆ ಅದನ್ನು ಮುಂದಿನ ಹಂತಕ್ಕೆ ಅನುಬಂಧ 2A ಅಂದರೆ CRP ಸರ್ಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇದು CRP ಸರ್ ಕಾರ್ಯ. ಇದು 1ರಿಂದ ಹಿಡಿದು 1ನೇ ಕ್ವಶನ್ನಿಂದ ಹಿಡಿದು 9ನೇ ಕ್ವಶನ್ವರೆಗೂ ಇವು ಕನ್ನಡಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಾಗಿರುತ್ತೆ. ಈ ಕನ್ನಡದಲ್ಲಿ ಏನಪ್ಪ ಅಂತಂದರೆ ಕನ್ನಡದಲ್ಲಿ ನೋಡ್ಬೋದು ನೀವು 1ರಿಂದ 4 ಎಂಥ ಪ್ರಶ್ನೆಗಳಿವು, ಓರಲ್ ಪ್ರಶ್ನೆಗಳು ಅಂದರೆ ಮೌಖಿಕ ಪ್ರಶ್ನೆಗಳು 1ರಿಂದ 4. ನಂತರದಿಂದ 5 ಮತ್ತು 6, 7 ಈ 3 ಪ್ರಶ್ನೆಗಳು ಏನಾಗಿರ್ತವೆ ಅಂದರೆ ರೀಡಿಂಗ್, ಓದೋದು. ಇದು ಮೌಖಿಕವಾಗಿ ಹೇಳೋದು ಇದೇನಿದು ಓದುವ
ಪ್ರಶ್ನೆಗಳು. ಇಲ್ಲಿ ನೆಕ್ಸ್ಟ್ 8 ಮತ್ತು 9ನೇ ಪ್ರಶ್ನೆ ಏನಾಗಿರುತ್ತಲ್ಲ, ಇದು ಬರವಣಿಗೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರುತ್ತೆ. ಈ ಥರ ಏನು ಮಾಡಿದ್ದಾರೆ ಅಂದರೆ 4 ನೆಕ್ಸ್ಟ್ 3 2 ಸರಿಯಾಗಿ ಎಷ್ಟು 9 ಪ್ರಶ್ನೆಗಳು ಕನ್ನಡಕ್ಕೆ ಸಂಬಂಧಪಟ್ಟಿರುತ್ತೆ. 9 ಪ್ರಶ್ನೆವರೆಗೂ ನಮ್ಮವು ಗಣಿತದ ಪ್ರಶ್ನೆಗಳು. ಅಂದರೆ ಟೋಟಲ್ ಎಷ್ಟು ಪ್ರಶ್ನೆ ಬರುತ್ತವೆ ಇಲ್ಲಿ ನಮಗೆ 8 ಪ್ರಶ್ನೆಗಳು ಬರ್ತವೆ. 8 ಪ್ರಶ್ನೆಗಳು ಒಂದೊಂದು ಕಲಿಕಾಫಲದ ಮೇಲೆ ಆಧಾರನೆ ಹಂಗಿರ್ತವೆ. ಅಂದರೆ ಇದು ನಂಬರ್ಸು, ನೆಕ್ಸ್ಟ್ ಇದು ಏನಾಗಿರುತ್ತೆ, ಇದು ವಿನ್ಯಾಸ, ಇದು ಸಂಕಲನ. ಇದಕ್ಕೆ ಏನು ಮಾಡಿರ್ತಾರೆ ಅಂದರೆ ಒಂದೊಂದು ಕಲಿಕಾಫಲಕ್ಕೆ ಒಂದೊಂದು ಪ್ರಶ್ನೆಗಳು ಬೇಸಿಕ್ ಆಗಿರುತ್ತೆ. ನಾವು ಅದನ್ನು ಆಧಾರವಾಗಿ ಇಟ್ಕೊಂಡು ಪ್ರಶ್ನೆ ಪತ್ರಿಕೆ ಡಿಸೈನ್ ಮಾಡಿದ್ದಾರೆ. ನಾವು ಫಸ್ಟ್ ಏನು ಮಾಡಿಬಿಡೋಣ, ನಮ್ಮ ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಯಿಂದ ನಾವೇನು ಮಾಡೋಣ, ಪ್ರಶ್ನೆಗಳನ್ನು ಕೇಳ್ಕೊತ ಹೋಗಬೇಕು. ಓನಲ್ಲಿ ನಮೂದಿಸ್ಬೇಕು. ಅವನು ಮಾತಾಡೋಕ್ಕೆ ಬರುತ್ತೆ ಅಂದರೆ ಅಲ್ಲಿ ಒಂದು ಚಿತ್ರ ಕೊಟ್ಟಿರ್ತಾರೆ, ಅವ್ರು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಮೌಖಿಕವಾಗಿರುತ್ತೆ, ಅದನ್ನು ಹೇಳಕ್ಕೆ ಬರುತ್ತೆ ಅಂದರೆ ನಾವು ಇಲ್ಲಿ ಏನು ಮಾಡಬೇಕು, ಆ ಮಗುವಿಗೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಅವನು ಕಷ್ಟಪಡ್ತಾನೋ, ಏನು ಪ್ರಾಥಮಿಕವಾಗಿದ್ದಾನೋ, ಪ್ರಾವೀಣ್ಯತೆ ಇದ್ದಾನೋ, ಸುಧಾರಿಸಿದ್ದಾನೆ ಅಂದರೆ ಸರಳವಾಗಿ ಹೇಳಿಬಿಡ್ತಾನೆ. ಅಂದರೆ ಇವು ಬಿ ಮತ್ತು PA ಅಂತ 4 ಗ್ರೇಡಲ್ಲಿ ನಾವೇನು ಮಾಡ್ತೀವಿ, ಆ ಮಗುವಿಗೆ ಗ್ರೇಡನ್ನು ರುಬ್ರಿಕ್ಸನ್ನು ಹಾಕ್ಕೊತ ಹೋಗ್ತೀವಿ. ನೆಕ್ಸ್ಟ್ 6 ಅಂದರೆ ಸ್ಪಷ್ಟವಾಗಿ ನಿರರ್ಗಳವಾಗಿ ಏರಿಳಿತದೊಂದಿಗೆ ಓದುತ್ತಿದ್ದಾರೆ. 6ನಲ್ಲಿ ನಮೂದಿಸುವುದು ಅಂದರೆ ನೋಡ್ರಿ, ಪಾಠವನ್ನು ಅಂದರೆ ಕೊಟ್ಟಂಥ ವಿಷಯವನ್ನು, ಕ್ವಶನ್ ಪೇಪರಲ್ಲಿ ಬಂದಂಥ ವಿಷಯವನ್ನು ಅವ್ರು ಓದ್ತಾರಪ್ಪ ಅಂತಂದರೆ ನಾವು 5, 6 ಮತ್ತು 7ಕ್ಕೆ ಏನು ಮಾಡಬೇಕು, ಹಾಕ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದ W ಅಂದರೆ ಏನು, W ಅಂದರೆ ರೈಟಿಂಗ್. ನಾನು ಹೇಳಿದ್ನಲ್ಲ, ಕನ್ನಡದಲ್ಲಿ ಈ ಥರ ಡಿವೈಡ್ ಮಾಡಿದ್ದಾರೆ. ನಮ್ಮ ಮ್ಯಾಥ್ಸಲ್ಲಿ ಮಾತ್ರ 8 ಪ್ರಶ್ನೆಗಳನ್ನು N1 N2 N3 ಅಂತಂದೇಳಿ ಡಿವೈಡ್. ಇಲ್ಲಿ ನೋಡ್ತಾ ಇದ್ದೀರಾ, ಯಾದಗಿರಿ ಡಯಟಿನ ಪ್ರಶ್ನೆ ಪತ್ರಿಕೆ ಇದು ನಮ್ಮದು. ಗಣಿತ ವಿಷಯ 6ರಿಂದ 8ನೇ ತರಗತಿ ಮಕ್ಕಳಿಗೆ ವಿದ್ಯಾರ್ಥಿಯ ಪೂರ್ಣ ಹೆಸರನ್ನು ತುಂಬ್ಕೋಬೇಕು, ಹಾಜರಾತಿ ಸಂಖ್ಯೆಯನ್ನು ಬರ್ಕೋಬೇಕು, ಲಿಂಗ, ದಿನಾಂಕ ಮತ್ತು ಶಾಲೆಯ ಹೆಸರು. ಸೂಚನೆಗಳೇನಿದಾವು ನೋಡ್ಕೊತ ಹೋಗೋಣ. ಸೂಚನೆಗಳು ಫಸ್ಟು ಒಂದೇದೇನಿದೆ, ಈ ಪ್ರಶ್ನೆ ಪತ್ರಿಕೆಯು 15 ಪ್ರಶ್ನೆಗಳನ್ನು ಒಳಗೊಂಡಿದೆ. ಅಂದರೆ 15 ಪ್ರಶ್ನೆಗಳು ಇದರಲ್ಲಿ ಒಳಗೊಂಡಿರ್ತವೆ. ನೆಕ್ಸ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಮಯದಲ್ಲಿ ಒಂದು ವಿದ್ಯಾರ್ಥಿಯೊಂದಿಗೆ ಮಾತ್ರ ನಿರ್ವಹಿಸಬೇಕು. ಅಂದರೆ ಒಂದು ಮಗುವನ್ನು ಖುದ್ದಾಗಿ ಮುಂದ್ಗಡೆ ಕೂರಿಸ್ಕೊಂಡು ನಾವು ಈ ಪ್ರಶ್ನೆಗಳನ್ನು ಕೇಳಿ ಅವನ ಸಾಮರ್ಥ್ಯವನ್ನು ನಾವು ತಿಳ್ಕೊಬೇಕಾಗತ್ತೆ. ಒಂದು ಮಗುವನ್ನು ಕರ್ಕೊಂಡೇ ಮಾಡಬೇಕು. ನೆಕ್ಸ್ಟ್ ಒಂದು ಪ್ರಶ್ನೆ ಪತ್ರಿಕೆ 30ರಿಂದ 45 ನಿಮಿಷ ಒಂದು ಮಗುವಿಗೆ ನಾವು ಎಷ್ಟು ಸ್ಪೆಂಡ್ ಮಾಡಿ ಅವನ ಲರ್ನಿಂಗ್ ಕಾಂಪಿಟೆನ್ಸಿ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಒಂದು ವೇಳೆ ಮಗು ಪ್ರತಿಕ್ರಿಯಿಸದಿದ್ದರೆ ಆ ಪ್ರಶ್ನೆಯನ್ನು ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗಬೇಕು. ಹೌದು, ಇದೇನೋ ಪ್ರಶ್ನೆ ಕೇಳ್ತಾ ಇದ್ದೀನಿ, ಒಂದೇದು ಅವ್ನು ರಿಪ್ಲೈ ಮಾಡ್ತಾ ಇಲ್ಲ ಅಂದರೆ ಅವನಿಗೆ ಹೊಡೆಯೋದು ಗಿಡೋದೇನು ಮಾಡೋದಲ್ಲ, ಸುಮ್ಮನೆ ಆಯಿತಾ ನೀನು ಬರಲ್ವಾ ಬಿಡು ನೆಕ್ಸ್ಟ್ ಹೋಗೋಣ ಅಂತ ಹೇಳಬೇಕು. ಪ್ರಶ್ನೆ 2ರಿಂದ 15ರವರೆಗೆ ಮಕ್ಕಳು ಉತ್ತರ ಬರೆಯಲು ನೀಡುವ ಜಾಗವನ್ನು ಬಳಸಿಕೊಳ್ಳಬೇಕು. ಅಂದರೆ ಇಲ್ಲಿ ಕೆಳಗಡೆ ಪ್ರಶ್ನೆಗಳಿದಾವಲ್ಲ, ಇಲ್ಲಿ ಏನು ಮಾಡಿದ್ದಾರೆ, ಕೆಳಗಡೆ ಜಾಗವನ್ನು ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ಏನು ಮಾಡಬೇಕು, ಆ ಮಕ್ಕಳು ಉತ್ತರಗಳನ್ನು ಬರೀಬೇಕು. ನಾವು ಪ್ರಶ್ನೆಯನ್ನು ಹೇಳಬೇಕಷ್ಟೇ, ನೀನು ಇದನ್ನು ಮಾಡು ಅಂತ ಹೇಳಿದರೆ ಏನು ಮಾಡ್ತಾರೆ ಮಕ್ಕಳು, ಅದಕ್ಕೆ ಉತ್ತರಗಳನ್ನು ಕೊಟ್ಟಂಥ ಜಾಗದಲ್ಲಿ ಬರಿಬೇಕು. ನೆಕ್ಸ್ಟು ಶಿಕ್ಷಕರು ಪ್ರಶ್ನೆಯನ್ನು ಕೇಳುವಾಗ ಕಡ್ಡಿಗಳು, ಕಲ್ಲುಗಳು ಹಾಗೂ ಇನ್ನಿತರ ಅವಶ್ಯಕ ಸಂಪನ್ಮೂಲಗಳನ್ನು ಬಳಸಬಹುದು ಮತ್ತು ಪ್ರತಿ ಪ್ರಶ್ನೆಯನ್ನು 2 ಬಾರಿ ಓದಿ ಹೇಳುವುದು ಸೂಕ್ತ. ಅಂದರೆ 2 ಬಾರಿ ನಾವೇನು ಮಾಡಬೇಕು, ಪ್ರಶ್ನೆಯನ್ನು ಓದಿ, ಯಾಕಂದರೆ ಅವನಿಗೆ ಅರ್ಥ ಆಗ್ತಾ ಇರಲಿಲ್ಲ ಅಂದರೆ ಒಂದ್ಸಲ ಬಿಟ್ಟು ಒಂದ್ಸಲ ನಾವು ಪ್ರಶ್ನೆಗಳನ್ನು ಕೇಳಬೇಕು, ಆಮೇಲೆ ಅರ್ಥ ಮಾಡಿಸ್ಬೇಕು. ಇಲ್ಲಿ ನೋಡು 10 ಕಲ್ಲುಗಳಿದಾವು, ಅದರಲ್ಲಿ 2 ಕಲ್ಲುಗಳನ್ನು ನಾನು ತೊಗೊಂಡೆ ಅಂದರೆ ಇನ್ನೆಷ್ಟು ಕಲ್ಲುಗಳು ಉಳಿಯುತ್ತೆ ಅಂತಂದೇಳಿ ಅವನ್ನ ಮುಂದೆ ಕೂರಿಸ್ಕೊಂಡೇ ಕೇಳಬೇಕು. ಯಾಕಂದರೆ ಅವನದು ಬಾಟಮ್ ಆಫ್ ದ ನಾಲೆಜ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗಬೇಕಾಗಿರುತ್ತೆ. ನೆಕ್ಸ್ಟ್ ಮೌಲ್ಯಮಾಪನಕ್ಕೆ ಪ್ರತ್ಯೇಕವಾಗಿ ನೀಡಿದ ಮೌಲ್ಯಮಾಪಕರ ಕೈಪಿಡಿಯನ್ನು ಬಳಸಿ ನಂತರ ಮಕ್ಕಳ ಟ್ರ್ಯಾಕಿಂಗ್ ಶೀಟ್ ಹಾಳೆಯಲ್ಲಿ ಪ್ರತಿ ವಿದ್ಯಾರ್ಥಿ ವರದಿಯನ್ನು ಕೋಷ್ಟಕದಲ್ಲಿ ನಮೂದಿಸಿ. ಅಂದರೆ ನೋಡ್ರಿ, ಫಸ್ಟ್ ನಾವೇನು ಮಾಡಬೇಕು, ಮೌಲ್ಯಮಾಪಕರ ಕೈಪಿಡಿ ಅಂತ ಇರುತ್ತೆ, ಅಂದರೆ ವೈಯಕ್ತಿಕವಾಗಿರುತ್ತೆ. ಅದರಲ್ಲಿ ಏನು ಮಾಡ್ಕೋಬೇಕು, ಫಸ್ಟ್ ನಾವು ಅನಾಲಿಸಿಸ್ ಮಾಡ್ಕೋಬೇಕು ಯಾವ ಮಗುವಿಂದ ಏನು ಅಂತ ನೋಡಿಕೊಂಡು ಆಮೇಲೆ ಏನು ಮಾಡಬೇಕು, ಸ್ಪ್ರೆಡ್ ಶೀಟಲ್ಲಿ ನಾವು ಡಾಟಾವನ್ನು ಹಾಕಬೇಕಾಗತ್ತೆ. ಅಂದರೆ ಅಲ್ಲಿ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇರುತ್ತೆ ಅಂಥೇಳಿ. ಹಾಗಾಗಿ ಫಸ್ಟ್ ನಾವೇನು ಮಾಡಬೇಕು, ಮೌಲ್ಯಮಾಪನ ಮಾಡಬೇಕಾದ್ರೆ ಪ್ರತ್ಯೇಕವಾಗಿ ಮಾಡಿಕೊಂಡು ಆಮೇಲೆ ಎಂಟ್ರಿ ಮಾಡಿರಿ ಅಂತ ಹೇಳಿದ್ದಾರೆ. ನೀಟ್ ಇರುತ್ತೆ ಅಂತ ವರ್ಕು. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ನೋಡೋಣ. 1ನೇ ಪ್ರಶ್ನೆ ಅಂದರೆ ನಾನು ನಿಮಗೆ ಆಗಲೇ ಹೇಳಿದೆ, ನಮ್ಮದು N1 ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ N1 ಸ್ಟಾರ್ಟ್ ಆಗೋದು
N1 ಸ್ಟಾರ್ಟ್ ಆಗೋದು. ಲರ್ನಿಂಗ್ ಔಟ್ಕಮ್ 10ರಿಂದ ಸ್ಟಾರ್ಟ್ ಆಗುತ್ತೆ. ಈಗ N1 ಪ್ರಶ್ನೆ ಅಂತ ಅಂದ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನಿದೆ, ಒಂದು ಪ್ರೊಸೆಸ್ ಇದೆ. ಅಂದರೆ ಮಗು ಕೇವಲ 2 ಅಂಕಿಗಳನ್ನು ಓದ್ತಿದ್ದಾನೆ ಅಂತಂದರೆ ನಾವಿಲ್ಲೇನು ಮಾಡಬೇಕು, 2 ಅಂಕಿಗಳನ್ನು ಓದ್ತಿದ್ದಾನೆ ಅಂದರೆ ಇಲ್ಲಿ BB. ನೆಕ್ಸ್ಟು ಅವನು 3 ಅಂಕಿಗಳನ್ನ ಓದ್ತಿದ್ದಾನೆ ಅಂದರೆ B ಅಂತ. ಈಗ ಯಾರ್ಯಾರು ಟೀಚರ್ಸ್ ವ್ಯಾಲ್ಯೂಯೇಷನ್ ಮಾಡಬೇಕಲ್ಲ, ಎಕ್ಸಾಮ್ ಬರ್ಸಿದ್ದೀವ್ರಿ, ಆಮೇಲೆ ಇವನು ಇಷ್ಟು ಓದ್ತಾನೆ ಇಷ್ಟು ಓದ್ತಾನೆ ಅಂದರೆ ನಿಮಗೊಂದು ಕ್ಲೂ ಇದೆ. ಏನು ಮಾಡಿಬಿಡ್ರಿ, ಇವನು 3 ಅಂಕಿ ಓದ್ತಿದ್ದಾನಂದರೆ ಸಾಧ್ಯ ಆದಷ್ಟು ಸ್ಕ್ರೀನ್ಶಾಟ್ ತೊಗೊಂಡ್ರು ಪರವಾಗಿಲ್ಲ. ಯಾಕಂದರೆ ನಾನು ಇಲ್ಲೇನು ಮಾಡಿದ್ದೀನಿ ಅಂದರೆ ನಮಗೆ ಕೊಟ್ಟಿದ್ದಾರಲ್ಲ, ರುಬಿಕ್ಸ್ ಬೋರ್ಡ್ ಕೊಟ್ಟಿದ್ದಾರಲ್ಲ, ಅದರ ಪ್ರಕಾರ ಇದು ನೋಡಿರಿ, BB BPA. 2 ಸಂಖ್ಯೆಗೆ BB, 3 ಸಂಖ್ಯೆಗೆ B, 4 ಅಂಕಿ ಇದ್ದರೆ P, 5 ಅಂಕಿ ಇದ್ರೆ A ಅಂತ ಹೇಳಿದ್ದೀನಿ. ನಾನು ಇದು ಮಾಡಿರೋದು ಕರೆಕ್ಟಾ ಅಂತ ತೋರಿಸ್ಲಿಕ್ಕೆ ನಾನು ನಿಮಗೆ ರುಬಿಕ್ಸ್ ಬೋರ್ಡನ್ನು ತೋರಿಸ್ತೀನಿ. ಆ ರುಬಿಕ್ಸ್ ಬೋರ್ಡ್ ಪ್ರಕಾರನೇ ನಾನು ಇಲ್ಲಿ ಹಾಕ್ತಾ ಇರೋದು. ನೋಡ್ತಿದ್ದೀರಲ್ಲ, ಇಲ್ಲಿ ನೋಡ್ರಿ, ರುಬಿಕ್ಸ್ ಬೋರ್ಡ್ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಅಂದರೆ 1ರಿಂದ 99ರವರೆಗೆ ಸಂಖ್ಯೆಗಳನ್ನು BB, 1ರಿಂದ 3 ಅಂಕಿ ಇದ್ರೆ ನಾವೇನು ಕೊಡಬೇಕು, B. ನೆಕ್ಸ್ಟು 1ರಿಂದ 4 ಅಂಕಿಗಳು ಅಂದರೆ 9999 ಹೇಳ್ತಾ ಇದ್ರೆ ನೀವಲ್ಲಿ P ಅನ್ನು ಕೊಡಬೇಕು. ನೆಕ್ಸ್ಟು ಅವರು ಲಕ್ಷ ಸಂಖ್ಯೆಗಳನ್ನು 10 ಲಕ್ಷದ ನಂತರ 10,000 ನಂತರ ಹೇಳ್ತಾ ಇದ್ರೆ ಅಲ್ಲಿ ಏನು ಮಾಡಬೇಕು, ನೀವು A ಅನ್ನು ಕೊಡಬೇಕು. ಇದೇನಿದು 1ನೇ LO ಅಂದರೆ 10ನೇ ಪ್ರಶ್ನೆಗೆ ನಾವು ಕೊಡಬೇಕಂತ ರುಬಿಕ್ಸು ಮಾರ್ಕ್ಸು. ಇದೇ ಥರ ಜಡ್ಜ್ಮೆಂಟ್ ಯಾವ ಥರ ಆಗುತ್ತೆ ಅಂದರೆ ಇಲ್ಲಿ ನೆಕ್ಸ್ಟು 2ನೇ ಪ್ರಶ್ನೆಗಳಲ್ಲಿ ಏನೇನು ಕೇಳಿದ್ದಾರೆ ನೋಡ್ರಿ. ಇದು ಕೂಡ 3 ಅಂಕಿ ಸಂಖ್ಯೆಗಳು, ಮುಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಬರ್ತಿರ್ಬೇಕು ಅವನಿಗೆ. ನೆಕ್ಸ್ಟ್ ಇದನ್ನು ಸಂಖ್ಯೆಗಳಲ್ಲಿ ಬರ್ತಾ ಇರಬೇಕು, 3 ಅಂಕಿದು 4 ಅಂಕಿದು. ನೆಕ್ಸ್ಟ್ ಏರಿಕೆ ಕ್ರಮದಲ್ಲಿ ಬರ್ತಾ ಇರಬೇಕು. ನೆಕ್ಸ್ಟ್ 3 ಅಂಕಿದು 4 ಅಂಕಿದು. ನೀವು ಮಾಡಿಸ್ಬೇಕಾದ್ರೆ ಎಲ್ಲದನ್ನು ಟೆಸ್ಟ್ ಮಾಡಿರಿ. ಇವೆಲ್ಲ ಟೆಸ್ಟ್ ಮಾಡಿದರೆ ಅವನು ಎಲ್ಲಿದ್ದಾನೆ ಅಂತ ಅರ್ಥ, ಏದಲ್ಲಿದ್ದಾನೆ ಅಂತ ಅರ್ಥ. ಅದರಲ್ಲೇ ಏನು ಮಾಡ್ತಿದ್ದಾನೆ, 4 ಅಂಕಿದು ಹೇಳ್ತಾ ಇದ್ದಾನೆ, 4 ಅಂಕಿದು ಬರೀಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅಂದರೆ ನೀವು ಇಲ್ಲಿ ಏನು ಮಾಡಿರಿ, P ಅಂತ ತಗೊಳ್ರಿ. ಅಂದರೆ ಪ್ರಾವೀಣ್ಯತೆ ಹಂತದಲ್ಲಿ ಇದ್ದಾನೆ. ಇಲ್ಲಪ್ಪ ಅವನು ಸುಮ್ಮನೆ 3 ಅಂಕಿದ್ರಲ್ಲಿ ಅಷ್ಟೇ ಬರೀದ, ಇನ್ನು ಬರೀಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಏನು ಮಾಡಿಬಿಡ್ರಿ, ಅವನಿಗೆ B ಅಂತ ಕೊಟ್ಕೊಡ್ರಿ. ಏನೂ ಮಾಡೋಕ್ಕೆ ಬರ್ತಿಲ್ಲ, ಸುಮ್ಮನೆ ಓದ್ತಾನೆ ಸಂಖ್ಯೆಗಳನ್ನು ಅಂದರೆ ನೀವು ಏನು ಮಾಡಬೇಕು, BB ಅಂತ ಹಾಕ್ಕೊಳೋದು ಬೆಟರ್ ಆಗುತ್ತೆ. ನೆಕ್ಸ್ಟ್ 11ನೇ ಕಲಿಕಾ ಫಲಕ್ಕೆ ಬಂದರೆ ನಾವಿಲ್ಲಿ ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ರಚಿಸುವರು ಅಂತ ಇದೆ. ಇಲ್ಲಿ ನೋಡ್ರಿ, ಫಸ್ಟು ನಾವೇನು ಮಾಡಿಬಿಡೋಣ, ವಿನ್ಯಾಸಗಳನ್ನು ರಚಿಸ್ತಾ ಇದ್ದಾರೆ. ಅಂದರೆ ಇಲ್ಲೇನು ಮಾಡ್ತಾರೆ, ನೆಕ್ಸ್ಟ್ ಬರೋದು ಈ ಥರ ತ್ರಿಭುಜ, ನೆಕ್ಸ್ಟ್ ಸರ್ಕಲ್ಲು, ಈ ಥರ ಚೌಕ ಅಂತ ಹಾಕ್ತಾರೆ. ನೆಕ್ಸ್ಟ್ ಇಲ್ಲಿ ಸ್ಟಾರನ್ನು ಹಾಕ್ತಾನೆ ಅವನು. ನಾವು ಯಾಕಂದರೆ ಮುಂದೆ ಕೂರ್ಕೊಂಡು ಹೇಳ್ತಿರ್ತೀವಿ, ನೆಕ್ಸ್ಟ್ ಏನು ಬರುತ್ತೆ ಹೇಳು ಅಂದರೆ ಹೇಳ್ತಿರ್ತಾನೆ. ಇವನ್ನೆರಡನ್ನೂ ಹೇಳಿ ಇಲ್ಲೇನು ಮಾಡ್ತಾನೆ ಅವನು, ಸಂಖ್ಯೆಗಳನ್ನು ಹೇಳ್ತಾ ಇಲ್ಲ. ಅಂದರೆ ಕಲಿಕಾಫಲದ ವ್ಯಾಪ್ತಿಯ ಅಂಕಿಗಳ ಆಕಾರ ಚಲನೆಯ ಮಾದರಿಯನ್ನು ಗುರುತಿಸಿ ಪೂರ್ಣಗೊಳಿಸುವರು ಅಂತ ನೋಡ್ರಿ. ಆಕಾರಗಳು ಮತ್ತು ಸಂಖ್ಯೆಗಳಿಂದ ವಿನ್ಯಾಸ ರಚಿಸಲು ತಿಳಿದಿರುವುದಿಲ್ಲ. ಅವನಿಗೆ ಏನೂ ಮಾಡೋಕ್ಕೆ ಬರಲಿಲ್ಲ ಅಂದರೆ, ಮುಂದಿನ ವಿನ್ಯಾಸ ಬಿಡಿಸೋಕೆ ಬರಲಿಲ್ಲ ಅಂದರೆ BB ಅದಲ್ಲಿ ಇರ್ತಾನೆ. ನೆಕ್ಸ್ಟ್ ಸರಳ ಆಕಾರ ಮತ್ತು ಸಂಖ್ಯೆಗಳ ವಿನ್ಯಾಸ ರಚಿಸುವನು ಅಂದರೆ ಆಕಾರಗಳನ್ನು ಬರೆದು ಸಿಂಪಲ್ಲಾಗಿ ಬರೀದ ಅಂದರೆ ಆಕಾರ ಮತ್ತು ಸಂಖ್ಯೆಗಳನ್ನು ಬಳಸಿ ವಿವಿಧ ವಿನ್ಯಾಸಗಳನ್ನು ರಚಿಸುವನು. ಇಲ್ಲೇನು ಮಾಡ್ತಾನೆ ಅವನು, ನಮಗೇನು ಕೊಟ್ಟಿರೋದಿದೆಯಲ್ಲ ಅದನ್ನು ಎರಡನ್ನೂ ಸಿಂಪ್ಲಿಫೈ ಮಾಡಿ ನೆಕ್ಸ್ಟ್ ನಿನಗೆ ಇನ್ನೊಂದು ಏನಾದರೂ ಬರುತ್ತೆ ಅಂದರೆ ಮಾಡು ಅಂತಂದ್ರೆ ಅವನೇನು ಮಾಡಬೇಕು, 5ರ ಮಗ್ಗೆಯನ್ನು ಬರಿಬೇಕು. ಅಂದರೆ 5ರ ಮಗ್ಗೆದು ಹಿಂಗೆ ಡ್ಯಾಶ್ ಇಟ್ಟು ಹೇಳ್ಬೋದು, ಮ್ಯಾಮ್ ಇದು ಕೂಡ ಒಂದು ವಿನ್ಯಾಸ ಆಗುತ್ತೆ ಅಂತ ಹೇಳ್ತಾನೆ. ಎಕ್ಸ್ಟ್ರಾ ನಾಲೆಜ್ ಇತ್ತಂದರೆ ಅವಾಗ ನಾವೇನು ಮಾಡ್ತೀವಿ, ಅವನಿಗೆ A ಅಂತ ಕೊಡ್ಬೋದು. ಆಯಿತಾ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈಗ ನೆಕ್ಸ್ಟ್ ಪ್ರಶ್ನೆ ಬಂದರೆ ಇಲ್ಲಿ ನೋಡ್ರಿ, ಕಲಿಕಾಫಲ ಎಷ್ಟಾಗುತ್ತೆ, 12ನೇ ಕಲಿಕಾಫಲಕ್ಕೆ ಬಂದ್ವಿ. ಅಂದರೆ ಇಲ್ಲಿ ನಮ್ಮದು N3 ಅಂತ ಆಗುತ್ತೆ. ಈ N3ಯಲ್ಲಿ ನಾವೇನು ಮಾಡಬೇಕಂದ್ರೆ ಫಸ್ಟು ಈ ಮಕ್ಕಳು ಏನು ಮಾಡಬೇಕು, ನೀಟಾಗಿ ಹಾಕ್ಕೊಂಡು ಕೂಡಿಸ್ಬೇಕು. ನೀಟಾಗಿ ಒಂದ್ರ ಕೆಳಗೆ ಒಂದು ಹಾಕ್ಕೊಂಡು ಕೂಡಿಸಿ ಆನ್ಸರ್ ಬರೆದಿತ್ತು ಅಂದರೆ 2 ಸಂಖ್ಯೆಗಳನ್ನು ಇವರು ಆನ್ಸರ್ ಬರೆದಿದ್ರು ಅಂದರೆ ಇಲ್ಲೇನು ಬರುತ್ತೆ, ನಮಗೆ B ಬರುತ್ತೆ. ಅಂದರೆ BB ಬರುತ್ತೆ, 2 ಸಂಖ್ಯೆಗಳನ್ನ ಕೂಡಿಸಿದ್ರು ಅಂದರೆ. ನೆಕ್ಸ್ಟ್ ಇವನ್ನೆರಡನ್ನು ವರ್ಬಲ್ ಪ್ರಾಬ್ಲಮ್ಸ್, ಒಂದು ಶಾಲೆ ಇರುವ ಹುಡುಗಿಯರು, ಇನ್ನೊಂದು ಅದೇ ಶಾಲೆಯಲ್ಲಿರುವ ಹುಡುಗರು ಅಂತಂದೇಳಿ ನಿಮ್ಗೆ ಅಷ್ಟು ಹಾಕ್ಕೊಂಡು ಕೂಡಿಸಿದ್ರು ಅಂದರೆ P ಬರುತ್ತೆ. ಆನಂತರ ನೀವೇನು ಕೇಳಬೇಕಂದ್ರೆ ಇದೇ ಥರ ಒಂದು ಲೆಕ್ಕ ಮಾಡಿ. ಅಂದರೆ ಈಗ ಬಸವನ ಬ್ಯಾಂಕಲ್ಲಿ ಇಷ್ಟಿತ್ತು ಅಂದರೆ ನೀನೇ ಒಂದು ಸೃಷ್ಟಿಸಪ್ಪ ಅಂತ ಹೇಳಬೇಕು ಅವನಿಗೆ. ಅಂದರೆ ನನ್ನ ಹತ್ರ 10 ರೂಪಾಯಿ ಇತ್ತು ರೀ ಮ್ಯಾಮ್, ನಮ್ಮಪ್ಪ ನನಗೆ ಇನ್ನೊಂದು 5 ರೂಪಾಯಿ ಕೊಟ್ಟ ಮ್ಯಾಮ್, ನಮ್ಮಮ್ಮ 3 ರೂಪಾಯಿ ಕೊಟ್ಟ ಮ್ಯಾಮ್, ನನ್ನ ಕಡೆ 18 ರೂಪಾಯಿ ಆಯಿತು ಅಂತಂದೇಳಿ ಅವ್ನು ಏನಾದರೂ ಸೃಷ್ಟಿಸಿ ಹೇಳಿದ ಅಂದರೆ ಆವಾಗ ನಾವೇನು ಕೊಟ್ಕೋಬೇಕು,
ಎ ಅಂತ ಕೊಟ್ಕೋಬೇಕಾಗತ್ತೆ. ಅಂದರೆ 3 ಅಂಕಿ ಸಂಖ್ಯೆಗಳಲ್ಲಿ ಅಡಿಷನ್ನು, 4 ಅಂಕಿ ಸಂಖ್ಯೆಗಳಲ್ಲಿ ಅಡಿಷನ್ನು ಅಂತ ಮಾಡಿದರೆ, ಅಡಿಷನ್ ಅಂತ ಅಷ್ಟೇ ಮಾಡಿದರೆ ನಾವಿಲ್ಲೇನು ಬರೀ ಅವರು BB ಲೆವೆಲಲ್ಲೇ ಇದ್ದಾರೆ ಅಂತ ಅರ್ಥ. ವರ್ಬಲ್ ಪ್ರಾಬ್ಲಮ್ಸನ್ನು ಟಚ್ ಮಾಡಿದ್ರು ಅಂದರೆ ಇಲ್ಲಿ ನೋಡ್ರಿ ಬರೀ ಅಡಿಷನ್ ಅಷ್ಟೇ ಅಲ್ಲ, ಈ ಅಡಿಷನ್ ಆದ ನಂತರ ಇದೇ ಸರಣಿಯಲ್ಲಿ ವ್ಯವಕಲನ ಸಂಖ್ಯೆಗಳು ಬರ್ತವೆ. ಈ ಸಂಕಲನ ಮತ್ತು ವ್ಯವಕಲನ ಮಾಡಿದ್ರು, ಬರೀ ನ್ಯೂಮ್ಯಾರಿಕ್ಸ್ ಸಂಕಲನ ವ್ಯವಕಲನ ಮಾಡಿದ್ರು ಅಂದರೆ ಬಿ ಬರುತ್ತೆ. 4 ಸಂಕಲನ ವ್ಯವಕಲನ ಮಾಡಿದರೆ, ಬರೀ ಏದಷ್ಟೇ ಸಂಕಲನ ಮಾಡಿದ್ರು ಅಂದರೆ BB, ಬರೀ ವ್ಯವಕಲನ ಒಂದೇ ಮಾಡಿದ್ರೆ ಅಂದರೆ BB, ಸಂಕಲನದ ವ್ಯವಕಲನ ಎರಡೂ ಸಂಖ್ಯಾತ್ಮಕವಾಗಿ ಮಾಡಿದ್ರೆ ಅಂದರೆ ಬಿ ಬರುತ್ತೆ. ನೆಕ್ಸ್ಟ್ ವರ್ಬಲ್ ಪ್ರಾಬ್ಲಮ್ಸ್ ಇವನ್ ಮಾಡಿದ್ರಂದರೆ ಪಿ ಬರುತ್ತೆ. ನೆಕ್ಸ್ಟ್ ಹೊಸದಾಗಿ ಸೃಷ್ಟಿಸಿದರೆ ಅವಾಗ ನಮಗೇನು ಬರುತ್ತಾರೆ, 2 ಅಂಕಿಯ ಸಂಕಲನ ವ್ಯವಕಲನ ಮಾಡಲು ಪ್ರಯತ್ನಿಸುತ್ತಾರೆ. ಅಂದರೆ ಇಲ್ಲಿ 2 ಅಂಕಿ 3 ಅಂಕಿದಂದರೆ ಮಾಡ್ಬೋದು, ಬಳಸಿಕೊಂಡು ಸಂಕಲನ ವ್ಯವಕಲನ ಮಾಡ್ತಾರೆ ಅಂದರೆ ನಾವು ಬಿ ಕೊಡ್ತೀವಿ. ನೆಕ್ಸ್ಟ್ ದೈನಂದಿನ ಜೀವನದಲ್ಲಿ ಉಪಯೋಗಿಸಿ ಸಂಕಲನ ವ್ಯವಕಲನ ಮಾಡಿದ್ರೆ ಅಂದರೆ ಪಿ. ನೆಕ್ಸ್ಟ್ ಏನು ಮಾಡಬೇಕು, ದಶಕ ಸಹಿತ ಮತ್ತು ದಶಕ ರಹಿತ ಕ್ಯಾರಿ ತಗೊಂಡು ಮತ್ತು ಕ್ಯಾರಿ ವ್ಯವಕಲನ ಸಂಕಲನ ಎರಡೂ ಮಾಡಿದ್ರಂದರೆ ಅವಾಗ ನಾವೇನು ಕೊಡ್ತೀವಿ, ಎ ಅಂತ ಕೊಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ಇಷ್ಟು ಮಾಡೋ ಮಕ್ಕಳು ಏನು ಮಾಡ್ತಾರೆ, ಅಪ್ಲೈ ಮಾಡ್ಕೊತಿರ್ತಾರೆ, ತಮಗೆ ಅಪ್ಲೈ ಮಾಡ್ಕೊತಿರ್ತಾರೆ. ಈಗ ಸಂಕಲನ ವ್ಯವಕಲನ ಆಯ್ತಲ್ಲ ನೋಡ್ರಿ, ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಮಗ್ಗಿ ನೈಜತೆ ಸಂಗತಿಗಳನ್ನು ರಚಿಸ್ಕೊಂಡು ಮಾಡಬೇಕು. ಈಗ ಬರೀ ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳು ವರ್ಬಲ್ ಪ್ರಾಬ್ಲಮ್ಸ್ಗಳ್ನ ಕೂಡ ಅವರು ಮಾಡಬೇಕು. ವರ್ಬಲ್ ಪ್ರಾಬ್ಲಮ್ಸ್ ಮಾಡಿದ್ರು ಅಂದರೆ ಎ ಅಂತ ಬಂದುಬಿಡುತ್ತೆ. ಬರೀ ಬರೀ ಗುಣಾಕಾರ ಮಾಡಿದ್ರಂದರೆ ನಾವೇನು ಮಾಡಬೇಕು, ಬರೀ ಒಂದೇ ಗುಣಾಕಾರ ಮಾಡ್ತಾನೆ BB, ಬರೀ ಭಾಗಾಕಾರ ಒಂದೇ ಮಾಡ್ತಾನೆ ಅಂದರೆ BB, ಎರಡನ್ನೂ ಮಾಡ್ತಾನಂದರೆ ಬಿ. ನೆಕ್ಸ್ಟ್ ಅದ್ರ ಜೊತೆಗೆ ಇವನ್ನೆರಡನ್ನೂ ವರ್ಬಲ್ ಪ್ರಾಬ್ಲಮ್ಸ್ಗಳನ್ನು ಮಾಡ್ತಾನೆ ಅಂದರೆ ಇಲ್ಲಿ ನಾವು ಪಿ. ಎರಡನ್ನೂ ಮಾಡ್ತಾನೆ ಅಂದರೆ ನಾವೇನು ಮಾಡಬೇಕು, ಎ. ಯಾವುದೋ ಟಫ್ ಗುಣಾಕಾರ ಮಾಡಲು ಪ್ರಯತ್ನಿಸುತ್ತಾರೆ, ಭಾಗಾಕಾರ ಮಾಡಲು ಕಷ್ಟಪಡುತ್ತಾರೆ ಅಂದರೆ ನಾನು ಆಗಲೇ ಹೇಳಿದ ಥರ ಏನು, ಬರೀ ಗುಣಾಕಾರ ಒಂದೇ ಮಾಡಿದರೆ ನೀವೇನು ಮಾಡಬೇಕು, BB, ಬರೀ ಭಾಗಾಕಾರ ಒಂದೇ ಮಾಡಿದರೆ BB. 3 ಅಂಕಿಯ ಸಂಖ್ಯೆಗಳನ್ನು ಮಾತ್ರ ಗುಣಾಕಾರ ಮತ್ತು ಭಾಗಾಕಾರ ಎರಡನ್ನೂ ಮಾಡಿದ್ರಂದರೆ ಇಲ್ಲಿ ಬಿ. ಎರಡೂ ಗುಣಾಕಾರ ಭಾಗಾಕಾರ ಮಾಡಿದ್ರು. ಮತ್ತು ದೈನಂದಿನ ಜೀವನದಲ್ಲಿ ಆಯ್ಕೆ ಮಾಡ್ಕೊಂಡು ಮಾಡ್ತಾರಂದರೆ ಕಷ್ಟಪಡುತ್ತಾರೆ ಅಂದರೆ ಏನಾಗುತ್ತೆ, ಪಿ ಆಗುತ್ತೆ. 4 ಲೆಕ್ಕಗಳು ನೀವು ಕೊಟ್ಟಿದ್ರಲ್ಲ ಅವನ್ನೆಲ್ಲ ನೀಟಾಗಿ ಮಾಡಿದ್ರು ಅಂದರೆ ಅಲ್ಲಿ ನಾವು ಎ ಅನ್ನು ಕೊಟ್ಕೋಬೇಕಾಗತ್ತೆ. ಇಲ್ಲಿ ನೋಡ್ರಿ, 2 ಆಯಾಮದ ಆಕೃತಿಗಳಾದ ಆಯತ, ತ್ರಿಭುಜ, ವೃತ್ತ, ಅಂಡಾಕಾರದಂಥ ಇತ್ಯಾದಿ ಆಕಾರಗಳನ್ನು ಗುರುತಿಸುವರು ಮತ್ತು ವಿವರಿಸುವರು ಅಂತ ಇದೆ. ಇಲ್ಲಿ ನಾವೇನು ಮಾಡಬೇಕು, ಇವೆಲ್ಲ 2 ಆಯಾಮಿದ್ದೆ. ಇಲ್ಲೇನು ಕೊಟ್ಟಿರೋಂಥದ್ದು ಚೌಕ ಆಗಿರ್ಬೋದು. ನೆಕ್ಸ್ಟು ಇಲ್ಲಿ ಫಸ್ಟು ಗುರುತಿಸಬೇಕು ಯಾವುದಿದು ಚೌಕ. ನೆಕ್ಸ್ಟು ಅದು ಎಷ್ಟು ಬಾಹುಗಳನ್ನು ಹೊಂದಿದೆ, ಎಷ್ಟು ಶೃಂಗಗಳು. ಆಯತ ಅಂತ ಬರಿಬೇಕು, ಅವರು ಹೆಸರನ್ನು ಬರಿಬೇಕು. ಆಯತ ಅಂತಂದೇಳಿ ಬರಿಬೇಕು. ಪಂಚಭುಜಾಕೃತಿ ಅಂತ ಬರಿಬೇಕು. ನೆಕ್ಸ್ಟ್ ತ್ರಿಭುಜ ಅಂತ ಬರಿಬೇಕು. ಬಾಹುಗಳನ್ನು ಬರಿಬೇಕು. ನೆಕ್ಸ್ಟ್ ಶೃಂಗಗಳನ್ನು ಬರಿಬೇಕು. ಚತುರ್ಭುಜ ಅಂತ ಬರಿಬೇಕು. ಬಾಹುಗಳನ್ನು ಶೃಂಗಗಳನ್ನು ಬರಿಬೇಕು. ನೆಕ್ಸ್ಟ್ ಅಂಡಾಕಾರ ಅಂತಂದೇಳಿ ಬರಿಬೇಕು. ಬಾಹುಗಳು ಸೊನ್ನೆಗಳು ಶೂನ್ಯ ಅಂತ ಬರಿಬೇಕು. ತ್ರಾಪಿಜ್ಯ ಅಂತ ಬರಿಬೇಕಾಗತ್ತೆ. ಆವಾಗ 4 ಮತ್ತು 4 ಶೃಂಗಗಳು ಮತ್ತು ಬಾಹುಗಳು 4 ಅಂತ ಬರಿಬೇಕಾಗಿತ್ತು. ವೃತ್ತ ಇವನಿಷ್ಟನ್ನು ಬರಿದ್ರು ಅಂದರೆ ಆವಾಗ ನಾವು ಇದಕ್ಕೆ ಎ ಅಂತ ಕೊಡ್ತೀವಿ. ಒಂದು ವೇಳೆ ಅವ್ರು ಏನೇನು ಗುರುತಿಸ್ತಾರೆ, ಚೌಕ, ಆಯತ, ತ್ರಿಭುಜ ಮತ್ತು ಯಾವುದು ವೃತ್ತ, ಇವಿಷ್ಟೇ ಬೇಸಿಕ್. 1 2 3 4 ಗುರುತಿಸ್ತಾರೆ ಅಂದರೆ, ಬರೀ ಗುರುತಿಸ್ತಾರೆ ಅಂದರೆ ಅದಕ್ಕೆ BB ಕೊಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ಅವು ಬಾಹುಗಳನ್ನು ವಿವರಿಸುವರು. ಇಷ್ಟಲ್ದೇ ಇವನ್ನೇನು ಮಾಡ್ತಾರೆ, ಬಾಹುಗಳು ಇಷ್ಟಿಷ್ಟದವು ಅಂತಂದು ಹೇಳಿದ್ರಂದರೆ ಬಿ. ಇವಲ್ದೇ ಇರಬರೋನು ಅಷ್ಟು ಏನು ಮಾಡ್ತಾರೆ, ಹೆಸರನ್ನು ಬರೀಲಿಕ್ಕೆ ಬರುತ್ತೆ. ಇಲ್ಲೇನಾಗುತ್ತೆ, ಚತುರ್ಭುಜ ಅಂತಂದೇಳಿ ಹೆಸರನ್ನು ಬರೀಲಿಕ್ಕೆ ಬರುತ್ತೆ. ಎಲ್ಲ ಮಾಡ್ತಾರೆ ಅಂದರೆ ನೋಡ್ರಿ, ಚೌಕ, ಆಯತ, ತ್ರಿಭುಜ, ವೃತ್ತ ಮತ್ತು ಅಂಡಾಕಾರದಂಥ ಆಕಾರವನ್ನು ಗುರುತಿಸಲು ಕಷ್ಟಪಡೋರು. ಅವನ್ನೇ ಬೇಸಿಕ್ಕೆ ಅವ್ರಿಗೆ ಹೇಳಕ್ಕೆ ಬರ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಗುರುತಿಸುತ್ತಾರೆ. ಇತರೆ ಆಯಾಮದ ಆಕಾರಗಳನ್ನು ಗುರುತಿಸಲು ಕಷ್ಟಪಡೋರು. ಯಾವುದ್ಯಾವುದು, ಚೌಕ, ಆಯತ, ತ್ರಿಭುಜ ಮತ್ತು ವೃತ್ತಾಕಾರ. ಇವನಿಷ್ಟೇ 4 ಗುರುತಿಸ್ತಾರೆ ಮತ್ತು ಇತರನ್ನು ಹೇಳಲು ಕಷ್ಟಪಡ್ತಾರೆ ಅಂದರೆ ಬಿ. ಪೂರ್ತಿ ಬೇಸಿಕ್ಕು. ನಾನು ಆಗ್ಲೇ ಹೇಳಿದೆ, ಚೌಕ, ಆಯತ, ತ್ರಿಭುಜ ಮತ್ತು ವೃತ್ತ ಇವು 4 ಹೇಳಿದ್ರು ಅಂದರೆ ನೋಡ್ರಿ, ಅಂಡಾಕಾರ ಹಾಗೂ
ಹಾಗೂ ಇನ್ನಿತರ 2 ಆಯಾಮದ ಆಕಾರಗಳನ್ನು ಗುರುತಿಸೋರು ಮತ್ತು ಕೇವಲ ಚೌಕ, ಆಯತ, ತ್ರಿಭುಜ ಹಾಗೂ ವೃತ್ತಗಳು ಇವು 4 ಮಾತ್ರ ವಿವರಿಸ್ತಾರೆ. ಅಂದರೆ ಅವುಗಳು ಬಾಹುಗಳೆಷ್ಟು ಮತ್ತು ಕೋನಗಳೆಷ್ಟು ಅಷ್ಟೇ ಹೇಳಿದ್ರಂದರೆ ಪಿ. ಇವು 4 ಹೇಳಿ ಹೆಸರನ್ನು ಬರೆದು ಇವು ಕೆಳಗೆ ಬಾಹುಗಳು ಮತ್ತು ಶೃಂಗಗಳನ್ನ ಹೇಳಿದ್ರಂದರೆ ಪಿ. ಇಲ್ಲ ಅದ್ರ ಜೊತೆಗೆ ಅಷ್ಟನ್ನು ಹೇಳಿ ಎಲ್ಲವಕ್ಕೂ ಬಾಹುಗಳನ್ನು ಹೇಳಿ ಮತ್ತೆ 2 ಎಕ್ಸ್ಟ್ರಾನು ಹೇಳ್ತಾರೆ ಅಂದರೆ ಇನ್ನೆರಡು ಹೇಳ್ತಾರೆ ಅಂದರೆ ಅದಕ್ಕೆ ನಾವೇನು ಕೊಡ್ಬೋದು, ಎ ಅಂತ ಕೊಡ್ಬೋದು. ಹೀಗೆ ಈಗ ತ್ರಿಭುಜ, ಆಯತ, ಚತುರ್ಭುಜ, ಎಕ್ಸ್ಟ್ರಾ ಮತ್ತು ಅಂಡಾಕಾರ, ತ್ರಾಪಿಜ್ಯ ಗುರುತಿಸಿದ್ರಂದ್ರೆ ನಾವೇನು ಮಾಡ್ಬೋದು, ಪಿ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡ್ರಿ ಬ್ರೈನಿಗೆ ವರ್ಕ್ ಇದೆ. ಬ್ರೈನ್ ವರ್ಕ್ ಅಂದರೆ ಇಲ್ಲೇನು ಮಾಡಬೇಕು, ಇಲ್ಲಿ 3 ಇದೆ, ಇಲ್ಲಿ 13 ಇದೆ. ಅವ್ರೇನು ಮಾಡಬೇಕು, ಕಳೆದು ಹೇಳಬೇಕು. ಕಳೆದು ಹೇಳ್ತಾರೆ ಅಂದರೆ ಇದು ಎದ್ದದ್ರಲ್ಲಿ ಉದ್ದದ್ರಲ್ಲಿ, ಉದ್ದ ಅಂದರೆ ಸ್ಕೇಲಲ್ಲಿ ಹೇಳಲಿಕ್ಕೆ ಜಾಣರಿದ್ದಾರೆ, ದೂರ ಅಥವಾ ಉದ್ದ ತಿಳಿಸ್ಲಿಕ್ಕೆ ಜಾಣರಿದ್ದಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ 2 ಅಂಶಗಳಾಯಿತು, 1 ಅಂಶ ಆಗುತ್ತೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ, ಸಮಯದ ಪರಿಜ್ಞಾನ ಇರಬೇಕು ಅವ್ರಿಗೆ, ಸಮಯದ ಜ್ಞಾನ ಇರಬೇಕು. ಸಮಯದ ಜ್ಞಾನ ಎಷ್ಟಾಗುತ್ತೆ ಅದು ನೋಡಿಕೊಂಡು ಹೇಳಕ್ಕೆ ಬರ್ತಾ ಇರಬೇಕು. ದೂರ ಆಯಿತು, ಸಮಯ ಆಯಿತು. ನೆಕ್ಸ್ಟ್ ಏನು ಬಂತು ಇಲ್ಲಿ, ತೂಕ. ನೆಕ್ಸ್ಟ್ ಇಲ್ಲಿ ಏನಿದೆ, ಇದರಲ್ಲಿ ತೂಕ ಇದೆ. ತೂಕ ಎಷ್ಟಾಗುತ್ತೆ ಅಂತ ಹೇಳೋದು ಗೊತ್ತಾಗಬೇಕು. ಇದರಲ್ಲಿ ಏನಿದೆ, ಲೀಟರ್, ಗಾತ್ರವನ್ನು ಹೇಳಕ್ಕೆ ಬರ್ತಿರ್ಬೇಕು. ಈ 4 ಅಂಶಗಳ ಮೇಲೆ ಏನು ಮಾಡಿದ್ದಾರೆ ಅಂದರೆ ಒಂದೊಂದು ಪ್ರಶ್ನೆಗಳು ಇದಾವೆ. ಯಾವುದರಲ್ಲಿ, ಲರ್ನಿಂಗ್ ಔಟ್ಕಮ್ 15ನಲ್ಲಿ. ಈ ಲರ್ನಿಂಗ್ ಔಟ್ಕಮ್ 15ನಲ್ಲಿ ಯಾವ ಥರ ಕೊಡಬೇಕಂದ್ರೆ ಮಾರ್ಕ್ಸ್ ನಾವು ಮೀಟರ್, ಸೆಂಟಿಮೀಟರ್, ಕಿಲೋಗ್ರಾಮ್ ಮತ್ತು ಲೀಟರ್ ಹಾಗೂ ಮುಂತಾದ ಪರಿಕಲ್ಪನೆಗಳನ್ನು ಹೇಳ್ತಾರೆ ಅಂತ ನೋಡ್ಕೋಬೇಕು. ಅದರಲ್ಲಿ ನಮಗೆ ಏನಾಗಬೇಕು, ಉದ್ದ, ಸಮಯ, ತೂಕ ಮತ್ತು ಸಾಮರ್ಥ್ಯಗಳನ್ನು ಅಳೆಯುವುದರಲ್ಲಿ ಸಮಸ್ಯೆಯನ್ನು ಎದುರಿಸುತ್ತಾರೆ ಅಂದಾಗ ಮಾತ್ರ ಪಿ ಅಂದರೆ ಅವರಿಗೆ ಮೆಜರ್ಮೆಂಟ್ ಮಾಡೋಕ್ಕೆ ಬರೋಂಗಿಲ್ಲ. ಅವನೇ ಇಲ್ಲಿ 13 ಅಂತ ಬರೆದ್ಬಿಟ್ಟ ಅಂದರೆ, ಇಲ್ಲಿ ನೋಡ್ರಿ 13 ಅಂತ ಬರೆದ ಅಂದರೆ ಪೆನ್ಸಿಲ್ ಅಂದು ಅವನು BBಯಲ್ಲಿದ್ದಾನೆ ಅಂತಂದೇಳಿ. ಉದ್ದ, ಸಮಯ, ತೂಕ, ಗಾತ್ರದಲ್ಲಿ ಅವನೇನು ಮಾಡ್ತಾನಂದರೆ ನಿಮಿಷಗಳನ್ನ ಹುಡುಕ್ತಾ ಇರ್ತಾನೆ, ಅಂದಾಜು ಮಾಡ್ತಾನೆ, ಅವನು ಅಂದಾಜು ಹೇಳ್ತಾನೆ ಅಂದರೆ ಅಲ್ಲಿ ನಾವು ಬಿ ಕೊಡ್ತೀವಿ. ನೆಕ್ಸ್ಟ್ ಉದ್ದ, ಸಮಯ, ತೂಕ ಮತ್ತು ಗಾತ್ರದ ಸಾಮರ್ಥ್ಯವನ್ನು ಅಂದಾಜಿಸುವರು, ಆದರೆ ಮಾನಗಳನ್ನು ಪರಿವರ್ತಿಸುವುದರಲ್ಲಿ ಸಮಸ್ಯೆಯನ್ನು ಎದುರಿಸುವರು. ಅಂದರೆ ಇಲ್ಲಿ ನೋಡ್ರಿ 75 ನಿಮಿಷ ಆಗುತ್ತೆ, ಅದನ್ನೇನು ಮಾಡಬೇಕವ 1 ಗಂಟೆ 15 ನಿಮಿಷ ಅಂತ ಬರಿಬೇಕು. ಅವಾಗ ಅವನು ಬರೀದ ಅಂದರೆ ಅವನು ಪಿದಲ್ಲಿದ್ದಾನೆ ಅಂತ ಅರ್ಥ ಆಗುತ್ತೆ. ಅದೇ ಥರ 4 ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಅವನು ಉತ್ತರ ಕೊಟ್ಟಿದ್ದ ಅಂದರೆ ಇಲ್ಲಿ ನೀವೇನು ಮಾಡಬೇಕು, ಅವನಿಗೆ ಎ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಈಗ ಇದರಲ್ಲಿ ಏನು ಪ್ರಶ್ನೆಗಳದಾವಲ್ಲ, ಈ ಎಲ್ಲ ಪ್ರಶ್ನೆಗಳ ಅವನಿಗೆ ಉತ್ತರ ಬಂತಂದರೆ ನೀವು ಆಟೋಮೆಟಿಕ್ಲಿ ಅವನಿಗೆ 4 ಅಂತ ಕೊಡಬೇಕು. ಈಗ ಕೆಲವೊಂದು ಮಕ್ಕಳಿಗೆ ಏನಾಗುತ್ತೆ ಅಂದರೆ ಎಡ, ಬಲ, ಕೆಳಗೆ, ಮೇಲೆ, ಹತ್ತಿರ, ದೂರ ಅಂತಂದರೆ ಕನ್ಫ್ಯೂಸ್ ಮಾಡ್ಕೊತಿರ್ತಾರೆ. ಹತ್ತಿರ ಇರೋದಕ್ಕೆ ದೂರ ಅಂತಿರ್ತಾರೆ, ಮೇಲೆ ಅನ್ನೋಕ್ಕೆ ಕೆಳಗೆ ಅಂತಿರ್ತಾರೆ, ಎಡ, ಬಲ ಅನ್ನೋದಕ್ಕೆ ಸಮಸ್ಯೆ ಇರುತ್ತೆ. ಇಂಥ ವಿಶೇಷ ಶಬ್ದಗಳನ್ನು ಅವನೇನು ಮಾಡ್ತಿರ್ಬೇಕು, ಗ್ಲ್ಯಾನ್ಸ್ ಮಾಡ್ತಾ ಇರ್ಬೇಕು. ಇಲ್ಲೇನು ಮಾಡಿದೆ, ವಸ್ತುವಿಗೆ ವೃತ್ತ ಹಾಕಿ, ಕೆಳಗಿನ ವಸ್ತುವಿಗೆ ವೃತ್ತ ಹಾಕಿ ಅಂದರೆ ಆಟೋಮೆಟಿಕ್ಲಿ ಅವ್ರು ಕೆಳಗಿನ ವಸ್ತುವಿಗೆ ವೃತ್ತ ಹಾಕಿದ್ರು ಅಂದರೆ ನಾವೇನು ಮಾಡ್ಬೋದು, ಡೈರೆಕ್ಟಾಗಿ ಎ ಅಂತ ಕೊಡಬೇಕು. ಇಲ್ಲಿ 2 ಆಪ್ಷನ್ ಇರೋದು. ಇಲ್ಲೇನು ಮಾಡ್ಬೇಕಾದ್ರೆ ಮೇಲಿಂದ ಹಾಕಿದ್ದ ಅಂದರೆ ನಾವು ಬಿ ಅಥವಾ ಗೊತ್ತೇ ಇಲ್ಲ ಅಂತ ಅಂದ್ಕೋಬೋದು. ಆ ಥರ ಸಮಸ್ಯೆ ಇದ್ದರೆ ಏನು ಈಗ ಅವನಿಗೆ ಹತ್ತಿರ ಆಯಿತೋ ಇಲ್ಲೋ ಅವನೇನು ಮಾಡಬೇಕು, ಸ್ಥಿತಿ ಸೂಚಕ ಪದಗಳನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟಪಡುವನು. ಅಂದರೆ ಅವನಿಗೆ ಮೇಲೆ ಕೆಳಗಂತ ಗೊತ್ತಾಗಲ್ಲ, ಅವಾಗ ಏನು ಮಾಡಬೇಕು, ಅವನಿಗೆ ಬಿ ಅಂತ ಕೊಡಬೇಕು. ಸನ್ನಿವೇಶ ನೀಡಿದಾಗ ಗೆಳೆಯರ ಸಹಾಯ ಪಡೆದು ಹೇಳುವರು. ಅಂದರೆ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಹೇಳೋ ಒಟ್ಟು ಆನ್ಸರ್ ಮಾಡ್ಬೇಕನ್ನೋದು ಇಷ್ಟ ಇರುತ್ತಲ್ಲ, ಆವಾಗ ಬಿ ಅಂತ ಕೊಡಬೇಕು. ಸ್ಥಿತಿ ಸೂಚಕ ಪದವನ್ನು ಶಾಲೆ ಮತ್ತು ದೈನಂದಿನ ಜೀವನದಲ್ಲಿ ಸನ್ನಿವೇಶ ನೆನಪು ಮಾಡಿಕೊಂಡು ಸ್ವತಂತ್ರವಾಗಿ ಬಳಸಲು ಪ್ರಾರಂಭಿಸುತ್ತಾರೆ. ಅಂದರೆ ಅವನಿಗೆ ಹೇಳಕ್ಕೆ ಬರ್ತಿತ್ತು ಕೆಳಗಡೆ ಮೇಲೆ ಇದೆ ಅಂತಂದು ಹೇಳಿ ನೋಡಿಕೊಂಡು ಹೇಳ್ತಿದ್ದ ಅಂದರೆ ಅವಾಗ ಪಿ. ನೆಕ್ಸ್ಟ್ ಯಾವುದೇ ಸಂದರ್ಭದಲ್ಲಿ ನಿರರ್ಗಳವಾಗಿ ಅವನು ಸ್ವತಂತ್ರವಾಗಿ ಹೋಗಿ ಮಾಡಿ ಕೆಲಸ ಮಾಡ್ತಾನಪ್ಪ ಅಂದರೆ ನಾವೇನು ಮಾಡ್ಬೋದು, ಅಲ್ಲಿ ಅವನಿಗೆ ಎ ಅಂತ ಕೊಡ್ಬೋದು. ಅಂದರೆ ಇಲ್ಲಿ ನಾವೇನು ನೋಡಬೇಕಾಗುತ್ತೆ, ಮಗುವಿನ ಅವನ ವ್ಯಕ್ತಿತ್ವ ಪರ್ಸ್ನಾಲಿಟಿಯನ್ನು ನೋಡಬೇಕಾಗುತ್ತೆ. ಪರ್ಸ್ನಾಲಿಟಿ ನೋಡ್ಕೊಂಡು ಇಲ್ಲಿ ನಾವು ಮಾರ್ಕ್ಸನ್ನು ಕೊಡಬೇಕಾಗುತ್ತೆ.
ಈಗ ಲರ್ನಿಂಗ್ ಔಟ್ಕಮ್ 17 ಅಂದರೆ ಕೊನೆಯ ಪ್ರಶ್ನೆ ಇದು. ಇಲ್ಲಿ ಸಂಗೀತಾಳು 10,000 ರೂಪಾಯಿಗಳನ್ನು ತೆಗೆದುಕೊಂಡು ಶಾಪಿಂಗಿಗೆ ಹೋಗುತ್ತಾಳೆ. ಒಂದು ಅಂಗಡಿಯಲ್ಲಿ ವಸ್ತುಗಳ ಬೆಲೆ ಈ ಕೆಳಗಿನಂತಿವೆ. ಹಾಗಾದರೆ ಅವಳು ತನ್ನ ಬಳಿ ಇರುವ ಎಲ್ಲ ಹಣವನ್ನು ಬಳಸಿ ಈ ಕೆಳಗಿನ ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಹುದು ಅಂತ ಇದೆ. ಇಲ್ಲಿ ಏನು ಮಾಡ್ಬೇಕು ಹೇಳ್ರಿ, ಆಕಿ ಜಾಣಿ ಆಗಿದ್ಲ ಅಂದರೆ, ನಾನು ಒಂದು ಪ್ರಶ್ನೆ ಹೇಳಿದೆ, ಹೇಳಿ ನಿಮ್ಮ ಕಡೆ ಇಷ್ಟು ದುಡ್ಡಿದೆ ಅಂದರೆ ಏನು ಮಾಡ್ತೀರಾ, ಹೆಂಗೆ ನೋಡ್ತೀರಾ ಅಂತಂದರೆ, ಒಂದು ಮಗು ಹೇಳುತ್ತೆ ನನಗೆ, ನಾವು ಕಳ್ಕೊತ ಹೋಗ್ತೀವಿ ಅಂದರೆ ಈಸಿ ಮೆಥಡ್. ನಿಮ್ಮ ಮಕ್ಕಳಿಗೂ ನೀವು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿದಾಗ ಹೇಳ್ರಿ, ನೋಡಪ್ಪ ನಿನ್ನ ಕಡೆ 10,000 ಐತಿ, ಆ 10,000ದಲ್ಲಿ 1,500 ರೂಪಾಯಿದ 1,650 ರೂಪಾಯಿದಲ್ಲಿ ಫ್ಯಾನ್ ಬರ್ತಾ ಇಲ್ಲ ನೋಡು, ಬಂತ ಮುಂದಿನ ಅಮೌಂಟ್ ನೋಡ್ಕ ಅದರಲ್ಲಿ ಫ್ರಿಜ್ ಕಳಿ, ನೆಕ್ಸ್ಟ್ ಅದರ ಮುಂದಿನ ಅಮೌಂಟಲ್ಲಿ ನೆಕ್ಸ್ಟು 1,399 ಕಳಿ, ನೆಕ್ಸ್ಟು ಏನು ಮಾಡು, ಮತ್ತೆ ಅಮೌಂಟ್ ಉಳಿತಂದರೆ 599 ಕಳಿ. ಕಳ್ಕೊಂತ ಹೋದಾಗ ನಿನಗೆ ಯಾವುದು ಚಿಕ್ಕದನ್ನಿಸ್ತು ಕಳೀಲಿಕ್ಕೆ ಬರಲ್ಲ ಅಂತಂದು ಯಾವಾಗ ಬರುತ್ತಲ್ಲ ಅಲ್ಲಿಗೆ ಏನು ಮಾಡಿಬಿಡು, ಸ್ಟಾಪ್ ಮಾಡಿಬಿಡು. ಮ್ಯಾಮ್ ಬರೀ ಫ್ಯಾನ್ ತೊಗೊತಾನೆ, ಫ್ರಿಜ್ ತೊಗೊತಾನೆ, ನೆಕ್ಸ್ಟ್ ಗ್ಯಾಸ್ ತೊಗೊತಾನೆ ಅಂತ ಅಷ್ಟೇ ಬರೀ. ಇಲ್ಲ ಮ್ಯಾಮ್ ಅಷ್ಟನ್ನು ಕಳೆದ್ರು ನಿನ್ನ ಹತ್ರ ದುಡ್ಡು ಉಳಿದಿತ್ತು ಅಂದರೆ ಏನು ಮಾಡಬೇಕು, ಮ್ಯಾಮ್ 4 ವಸ್ತುಗಳನ್ನ ತೊಗೊತಾನೆ ಅಂತ ನೀನು ಹೇಳು ಅಂತ ಹೇಳಿದ್ದೆ. ಅದೇ ಥರ ಮಕ್ಕಳು ಮಾಡಿದರು. ಇದನ್ನು ನೀವು ಈ ಥರ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಈಸಿಯಾಗಿ ಮಾಡ್ಬೋದು ಅಂತ. ಇಲ್ಲಿ ಎಲ್ಲ ಜ್ಞಾನಗಳು ತಿಳಿದಿದ್ರೆ ಮಾತ್ರ ಈ ಸಮಸ್ಯೆನ ಬಿಡಿಸ್ಲಿಕ್ಕೆ ಮಕ್ಕಳು ತಯಾರಾಗ್ತಾರೆ. ಅಂದರೆ 99 ಗೊತ್ತಿರೋದಿಲ್ಲ, ಪೂರ್ತಿ ನಾಲೆಜ್ ಸ್ವಲ್ಪ ಕಡಿಮೆ ಇತ್ತು, ಮಕ್ಕಳಲ್ಲಿ ಜ್ಞಾನ ಕಡಿಮೆ ಇತ್ತಂದರೆ ಇದನ್ನು ಅವ್ರು ಗೊಂದಲ ಮಾಡ್ಕೊಂಡ್ಬಿಡ್ತಾರೆ. ಅವ್ರೇನು ಮಾಡೋಕ್ಕೆ ಹೋಗಲ್ಲ, ಟಚ್ ಮಾಡೋಕ್ಕೆ ಹೋಗಲ್ಲ, ಅವ್ರು ಏನು ಮಾಡ್ತಾರೆ, BBಯಲ್ಲೇ ಇರ್ತಾರೆ. ನೆಕ್ಸ್ಟು 10,000 ರೂಪಾಯಿಗಳ ಪರಿಕಲ್ಪನೆ ಇದ್ದರೆ ಮಾತ್ರ ಈ ಲೆಕ್ಕಗಳನ್ನು ಮಾಡಲಿಕ್ಕೆ ಜಾಣರ ಅನ್ಸ್ಕೊಂಡವ್ರು ಮಾಡ್ತಾರೆ. ಇಲ್ಲಿ ಸ್ಥಾನ ಬೆಲೆಗಳ ಕಲ್ಪನೆ ಇರಬೇಕು, ನೆಕ್ಸ್ಟ್ ಆ ಸಂಖ್ಯೆಗಳನ್ನು ಕಳೀಲಿಕ್ಕೆ ಅವ್ರ ಪ್ರಾವೀಣ್ಯತೆಯೇ ಇರಬೇಕು. ಹಾಗಿದ್ರೆ ಮಾತ್ರ ಈ ಲೆಕ್ಕವನ್ನು ಮಾಡಲಿಕ್ಕೆ ಲಾಭ ಅಥವಾ ನಷ್ಟ, ಎಷ್ಟು ಬಂದಿದೆ ಎಷ್ಟಿಲ್ಲ ಅಂತ ಹೇಳಲಿಕ್ಕೆ ಬರುತ್ತೆ. ಆಲ್ಮೋಸ್ಟ್ ಆಲ್ ಈ ಲೆಕ್ಕ ಮಾಡಿದವ್ರು ಮಾತ್ರ ಏನಲ್ಲೇ ಇರ್ತಾರೆ, ಇಲ್ಲಾಂದರೆ ಏನಾಗ್ಬಿಡ್ತಾರೆ, BBನಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾವುದಿದೆ ಅಂದರೆ ಅನಿಲನು ತನ್ನ ಬಳಿ ಇದ್ದ 100 ರೂಪಾಯಿಯಲ್ಲಿ 40 ರೂಪಾಯಿಯ ಒಂದು ಪುಸ್ತಕ ಮತ್ತು 25 ರೂಪಾಯಿ ಒಂದು ಪೆನ್ನನ್ನು ಖರೀದಿಸಿದನು. ಹಾಗಾದರೆ ಅವನ ಬಳಿ ಉಳಿಯುವ ಹಣವೆಷ್ಟು ಅಂತ ಹೇಳಿದಾಗ ಇದು ಕೂಡ ಲಾಜಿಕಲ್ ಆಗಿದೆ. ಇವನ್ನೆರಡರನ್ನು ಕೂಡಿಸ್ಕೊಂಡು ಇದರಲ್ಲಿ ಕಳಿಬೇಕು ಅನ್ನೋದು ಆ ಮಗುವಿನ ಬಾಯಲ್ಲಿ ಬರಬೇಕು. ನೆಕ್ಸ್ಟ್ ಇಂಥ ಚಿಕ್ಕ ಪುಟ್ಟದ್ದು ಮಾಡಿದ್ದ ಅಂದರೆ 2 ಅಂಕಿದು ಏನಾದರೂ ಮಾಡಿದ್ದ ಅಂತ ಅಂದರೆ ನೀವು Bಯಲ್ಲಿ, ಅದನ್ನು 100ರಲ್ಲಿ ಕಳಿದ ಅಂದರೆ Pಯಲ್ಲಿ ಹಾಕ್ಕೊಂಡು ಅವನ ರೇಂಜ್ ನೋಡಿಕೊಂಡು ಇವೆರಡೂ ಪ್ರಶ್ನೆಗಳಲ್ಲಿ ಅವನ ರೇಂಜ್ ನೋಡಿಕೊಂಡು ಮಾರ್ಕ್ಸನ್ನು ಕೊಡ್ಕೋಬೇಕಾಗತ್ತೆ. ಆ ಕಲಮಿಗೆ ಬಂದ್ವಿ ನೋಡ್ರಿ. ಇಲ್ಲೇನು ಮಾಡಬೇಕಾಗತ್ತೆ, ನಾವು ಫಸ್ಟುಗೆ ಇಲ್ಲಿ ಮಟ್ಟ ಏನು ಮಾಡಿರ್ತಾರೆ ಅಂದರೆ ಕನ್ನಡ ಶಿಕ್ಷಕರು ತುಂಬಿಕೊಂಡಿರ್ತಾರೆ. ಅವ್ರ ಮೌಖಿಕ ಎಷ್ಟಾಗಿದೆ ಏನು ಅಂತಂದೇಳಿ ನೋಡಿಕೊಂಡು ಎದಲ್ಲಿದ್ದಾನೋ BBದಲ್ಲಿದ್ದಾನೋ ಏನು ಅಂತ ನೋಡಿಕೊಂಡು ಅವ್ರು ಏನು ಮಾಡಿರ್ತಾರೆ, ಬರ್ಕೊಂಡಿರ್ತಾರೆ. ಇಲ್ಲಿ ನಾವೇನು ಮಾಡಿರ್ತೀವಿ, ನಮ್ಮ ಮಕ್ಕಳ ಪ್ರಾವೀಣ್ಯತೆಯನ್ನು ನೋಡಿ ನಾವಿಲ್ಲಿ ಬರ್ಕೊಂಡಿರ್ತೀವಿ. ಇಲ್ಲೆಲ್ಲ ಡಾಟಾಗಳನ್ನು ಹಾಕ್ಕೊತ ಹೋಗಿರ್ತೀವಿ. ಇದನ್ನು ನಾವು ಫಿಲಪ್ ಮಾಡಿ ನೆಕ್ಸ್ಟು ಕುರ್ಡಿಯಲ್ಲಿ 4 ಜನ ಮಕ್ಕಳಿದ್ದಾರೆ, ಒಂಚೂರು ಲಕ್ಷ್ಯ ಕೊಡ್ರಿ ಎಲ್ಲರೂ. ನಮ್ಮ ಶಾಲೆಯಲ್ಲಿ 4 ಜನ ಮಕ್ಕಳಿದ್ದಾರೆ ಅಂದರೆ ಆ 4 ಜನ ಮಕ್ಕಳಲ್ಲಿ ಒಂದು ಮಗು ಸಂಪೂರ್ಣವಾಗಿ ಎಲ್ಲ 17 ಕಲಿಕಾಫಲಗಳಲ್ಲಿ 17 ಕಲಿಕಾಫಲಗಳಲ್ಲಿ ಎ ತೊಗೊಂಡಿತ್ತಂದರೆ ಈ ಮಗುವನ್ನು ನಾವೇನು ಮಾಡಿದ್ದೇವೆ, FLNನ್ನು ಅಚೀವ್ ಮಾಡಿರೋಂಥ ಮಗು ಅಂತ ಕರಿತೀವಿ. FLN ಅಚೀವ್ ಮಾಡಿರೋಂಥ ಮಗು ಅಂತ ಆಗುತ್ತೆ. ನೆಕ್ಸ್ಟ್ ಉಳಿದಿರೋ 3 ಮಕ್ಕಳನ್ನು ನಾವೇನು ಮಾಡ್ತೀವಿ, ಓರಲಿ ನೆಕ್ಸ್ಟ್ FLNನಲ್ಲಿ ಇರೋಂಥ ಮಗು ಅಂತಂದೇಳಿ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಉಳಿದಿರೋಂಥ 3 ಮಕ್ಕಳನ್ನು ನಾವು 4-1 ಅನ್ನೋ ಫಾರ್ಮೇಟ್ ಇದು. ಈ ಅನುಬಂಧ 4-1 ಫಾರ್ಮೇಟಲ್ಲಿ ನಾ ಹೇಳಿರೋ ಪ್ರಕಾರ ಏನಾಗಿದೆ, 0 ಇಂದ 4 ಇರೋದು, 0 ಇಂದ 4 ಇರೋದು ಮೌಖಿಕ ಪ್ರಶ್ನೆಗಳು, R1 R2 R3 ಅಂದರೆ ಇವು ರೈಟಿಂಗಿಗೆ ಸಂಬಂಧಿಸಿದಂತು. ಅಂದರೆ W1 W2 ಅಂತ ಇದೆಯಲ್ಲ, ಇವಿಷ್ಟು 1ನೇ ಕಲಿಕಾಫಲದಿಂದ ಹಿಡಿದು 9ನೇ ಕಲಿಕಾಫಲದವರೆಗೂ ಕನ್ನಡಕ್ಕೆ ಸಂಬಂಧಪಟ್ಟಿರುತ್ತೆ. ನೆಕ್ಸ್ಟ್ ಅದೇ ಥರ ನಾವು N1 N2 N8ವರೆಗೂ ನಮ್ಮ ಗಣಿತಕ್ಕೆ ಸಂಬಂಧಪಟ್ಟಿರೋಂತಹ ಕಲಿಕಾಫಲಗಳನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಏನಾಗಿದೆ ಅಂತಂದರೆ ಯಾವ ಥರ ಈಗ ನೆಕ್ಸ್ಟ್ ಇಷ್ಟನ್ನು ಡಾಟಾ ಆ ಮಕ್ಕಳ ಸಾಮರ್ಥ್ಯಕ್ಕೆ LP LB LBB ತೊಗೊಂಡಿದ್ದಾರೆ ಅಂತಂದೇಳಿ ನಾವು ತೊಗೊಂಡಿದ್ದೀವಿ. ನಾವು ಇಲ್ಲಿ ಟ್ಯಾಲಿ ಮಾಡಿ ನೋಡ್ಕೋಬೋದು. ಕನ್ನಡದಲ್ಲಿ ಚೆನ್ನಾಗಿ ಓದಲಿಕ್ಕೆ ಬರುತ್ತೆ, ಆದರೆ ನಮ್ಮ ಮ್ಯಾಥ್ಸಲ್ಲಿ ಗುರುತಿಸ್ಲಿಕ್ಕೆ ಬರಲ್ಲ. ಬಟ್ ಈ ಥರ ಇರುತ್ತೆ, ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇರುತ್ತೆ.
ಆ ಟೈಪ್ ನೋಡ್ರಿ. ಇಲ್ಲಿ ಮ್ಯಾಥ್ಸಲ್ಲಿ ವಿನ್ಯಾಸಗಳನ್ನು ನೆಕ್ಸ್ಟ್ ಕೂಡ್ಸೋ ಲೆಕ್ಕ ಕಳೆ ಲೆಕ್ಕ ಮಾಡ್ತಿರ್ತಾರೆ, ಆದರೆ ಬಾಯ್ಬಿಟ್ಟು ಓದಕ್ಕೆ ಬರ್ತಿರಂಗಿಲ್ಲ. ಆ ಥರ ಇರುತ್ತೆ. ಎಲ್ಲ ಮಕ್ಕಳು ಕಲಿಕೆ ಒಂದೇ ಥರ ಇರೋಂಗಿಲ್ಲ. ಕೆಲವೊಬ್ರು ನ್ಯೂಮ್ಯಾರಿಕ್ಸಲ್ಲಿ ಇಂಟಲ್ಲಿದೆ, ಕೆಲವೊಬ್ಬರು ವರ್ಬಲಲ್ಲಿ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಈಗ ಈ ಫಾರ್ಮೆಟಿನ ಕೊನೆಯಲ್ಲಿ ಅಂದರೆ ಏನಪ್ಪ ಕ್ರೋಢೀಕೃತ ಏನು ಮಾಡೋದಿರುತ್ತೆ ಅಂದರೆ ಫಸ್ಟ್ ನೋಡ್ಕೋಬೇಕು. ಅಂದರೆ ಫಸ್ಟ್ ಕಾಲಮಲ್ಲಿ ಎಷ್ಟು ಜನ ಬಿ ತೊಗೊಂಡಿದ್ದಾರೆ, ಬಿ ಎಷ್ಟು ಜನ ತೊಗೊಂಡಿದ್ದಾರೆ ಅದನ್ನು ಎಣಿಸ್ಕೊಳ್ತಾ ಹೋಗ್ರಿ. ಬಿ ತೊಗೊಂಡಿರೋದು 1 2 3 ಮತ್ತು 4 ಜನ ಬಿ ತೊಗೊಂಡಿದ್ದಾರೆ. ನಾವಿಲ್ಲೇನು ಮಾಡಬೇಕು, 4 ಬಿ. ನೆಕ್ಸ್ಟ್ ಬಿ ಎಷ್ಟು ತೊಗೊಂಡಿದ್ದಾರೆ, ನೆಕ್ಸ್ಟ್ ಪಿ ಎಷ್ಟು ತೊಗೊಂಡಿದ್ದಾರೆ, ಇಬ್ಬರು ಪಿ ತೊಗೊಂಡಿದ್ದಾರೆ, ಇಬ್ಬರು ಏನ ತೊಗೊಂಡಿದ್ದಾರೆ. ಆ ಥರ ಬರ್ಕೊತ ಹೋಗಬೇಕು. ಆ ಥರ ಎಲ್ಲ ಕಾಲಮ್ನಲ್ಲೂ 7ನೇ ಕಾಲಮಲ್ಲಿ ಏನಿದೆ ನೋಡಿರಿ. 7ನೇ ಕಾಲಮಲ್ಲಿ ಏನಾಗಿದೆ, 7ನೇ ಕಾಲಮ್ ಅಂದರೆ 7 ಜನ ಬಿ ತೊಗೊಂಡಿದ್ದಾರೆ, ಒಬ್ಬರು ಬಿ ತೊಗೊಂಡಿದ್ದಾರೆ, ಪಿನ 3 ಜನ ತೊಗೊಂಡಿದ್ದಾರೆ. ಈ ಥರ ಮ್ಯಾಥ್ಸಲ್ಲಿ ಕೂಡ ಇದೇ ಥರ ನಾವು ನೋಡ್ಬೋದು. ಮ್ಯಾಥ್ಸಲ್ಲಿ ಏನಾಗುತ್ತೆ ಅಂದರೆ ಈಗ ಲಾಸ್ಟಿಗೆ ಬರ್ಕೊಂಡ ನಂತರ ಮೌಖಿಕ ಪ್ರಶ್ನೆ ಎಷ್ಟು ಜನರಿಗೆ ಬರುತ್ತೆ ಅಂದರೆ ಮೌಖಿಕ ನೀವು ಎಷ್ಟು ಜನ ಮಾಡ್ತಾರೆ ಅಂತಂದರೆ ಏನು ಮಾಡಬೇಕು, ಮೌಖಿಕ ಮಾಡೋವಂಥವ್ರು ಇಲ್ಲಿ ನೋಡ್ಕೊಳ್ರಿ. ಈ ಏನು ಎಷ್ಟು ಜನ ತೊಗೊಂಡಿದ್ದಾರೆ ಅಂದರೆ ಇಬ್ಬರು ಎ ತೊಗೊಂಡಿದ್ದಾರೆ, 3 ಜನ ಎ ತೊಗೊಂಡಿದ್ದಾರೆ, ಮತ್ತಿಬ್ಬರು. ಇದರಲ್ಲಿ ಕನಿಷ್ಠ ಸಂಖ್ಯೆಯನ್ನು ನಾವಿಲ್ಲೇನು ಮಾಡ್ಕೋಬೇಕು, ಟೋಟಲ್ ನಮ್ಮ 11 ಜನ ವಿದ್ಯಾರ್ಥಿಗಳಲ್ಲಿ 2 ಕಳೆದರೆ ಉಳಿಯೋದು 9 ಜನ ಇನ್ನು ಮೌಖಿಕದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ನಮ್ಮ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆನೇ ಏನಿದೆ 11 ಇದೆ. ಇಲ್ಲಿ ನೋಡ್ರಿ ಎ ಅನ್ನು 1 ಮಗು ತೊಗೊಂಡಿದೆ, ಇಲ್ಲಿ 1 ಮಗು ತೊಗೊಂಡಿದೆ, ಆದರೆ ಇಲ್ಲಿ 1 ಮಗು ತೊಗೊಂಡಿಲ್ಲ ಏನ. ಹಂಗಿದ್ರೆ ಇಲ್ಲಿ ನಾವು ಅಂದರೆ ಕನಿಷ್ಠವಾಗಿ ನೋಡ್ತಾ ಇದ್ದೀವಿ ಅಂದರೆ ಇಲ್ಲೇನಾಗುತ್ತೆ, ಯಾರೂ ತೊಗೊಂಡಿಲ್ಲ. ಹಾಗಿದ್ರೆ ಓದುವುದರಲ್ಲಿ ಯಾರೂ ಸಾಧಿಸಿಲ್ಲ, FLನ ಸಾಧಿಸಿಲ್ಲ. 11 ಜನನೂ ಹಿಂದ್ಗಡೆ ಇದ್ದಾರೆ. ನೆಕ್ಸ್ಟ್ ಬರೆಯೋದ್ರಲ್ಲಿ ಕೂಡ 11 ಜನನೂ ಹಿಂದಿದ್ದಾರೆ ಅಂತ ನಾವು ಕನ್ನಡದಲ್ಲಿ ಈ ಥರ ತೊಗೋಬೇಕು. ಅಂದರೆ ಒಟ್ಟು ವಿದ್ಯಾರ್ಥಿಗಳಲ್ಲಿ ಕನಿಷ್ಠ ಎಷ್ಟು ಜನ ಎ ತೊಗೊಂಡಿರ್ತಾರಲ್ಲ ನೀವು ಏನು ಮಾಡಬೇಕು, ಕನಿಷ್ಠ ಸಂಖ್ಯೆನ ತೊಗೊಂಡು ಒಟ್ಟು ಸಂಖ್ಯೆಯಲ್ಲಿ ಕಳಿಬೇಕು. 11ರಲ್ಲಿ 2 ಕಳೆದರೆ 9 ಈ ಥರ ಬರುತ್ತೆ. ನೆಕ್ಸ್ಟ್ ಮ್ಯಾಥ್ಸಲ್ಲಿ ಬಂದುಬಿಟ್ರೆ ಮ್ಯಾಥ್ಸಲ್ಲಿ ಈಸಿ ಇದೆ. ಮ್ಯಾಥ್ಸಲ್ಲಿ ಏನು ಮಾಡೋದಂದರೆ ಯಾರ್ಯಾರು ಎಷ್ಟಿಷ್ಟು ಅಂಕಗಳನ್ನು ತೊಗೊಂಡಿರ್ತಾರೆ ನೋಡಿರಿ. ಇಲ್ಲಿ 3 ಜನ ಬಿ ತೊಗೊಂಡಿದ್ದಾರೆ, ನೆಕ್ಸ್ಟು ಒಬ್ರು ಏನು ಮಾಡಿದ್ದಾರೆ ಬಿ ತೊಗೊಂಡಿದ್ದಾರೆ, ಒಬ್ಬರು ಪಿ ತೊಗೊಂಡಿದ್ದಾರೆ, 4 ಜನ ಎ ತೊಗೊಂಡಿದ್ದಾರೆ. ಎ ತೊಗೊಂಡಿದ್ದಾರಲ್ಲ ಅಂದರೆ ಟೋಟಲ್ 11ರಲ್ಲಿ ಎ ಎಷ್ಟು ಜನ ತೊಗೊಂಡಿದ್ದಾರೆ, 4 ಜನ ತೊಗೊಂಡಿದ್ದಾರೆ. 11ರಲ್ಲಿ 4 ಕಳೆದರೆ ಇನ್ನು 7 ಜನ 1ನೇ ಕಲಿಕಾ ಫಲವನ್ನು ಸಾಧಿಸಬೇಕಾಗಿರೋದು ಅನ್ನೋ ನಮಗೆ ಲೆಕ್ಕವನ್ನು ಸಿಗುತ್ತೆ. ಮ್ಯಾಥ್ಸಲ್ಲಿ ಈಸಿ ಇದೆ. ಲಾಸ್ಟ್ ಕಾಲಮ್ ಇದೇನು ಎ ಕಾಲಮ್ ಇರುತ್ತಲ್ಲ, ಎ ಕಾಲಮನ್ನು ಒಟ್ಟು ಮಕ್ಕಳಲ್ಲಿ ಕಳೀತಾ ಹೋಗಿಬಿಡ್ಬೇಕು. ಅಂದರೆ ಇಲ್ಲಿ ನೋಡಿರಿ 3 ಇದೆ, 11ರಲ್ಲಿ 3 ಹೋದರೆ 8, 11ರಲ್ಲಿ 1 ಹೋದರೆ 10. ಈ ಥರ ನಾವೇನು ಮಾಡಬೇಕಾಗುತ್ತೆ, ಎ ತೊಗೊಂಡಿರ್ತಾರಲ್ಲ ಎ ತೊಗೊಂಡಿರೋರನ್ನ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಎಣಿಸ್ಕೊಂಡು 1ನೇದ್ರಲ್ಲಿ ಎಷ್ಟು ಜನ ಎ ಬಂದಿದ್ದಾವಲ್ಲ ಆ ಎಗಳನ್ನು ಇದರಲ್ಲಿ ಕಳ್ಕೊತ ಹೋಗಿಬಿಟ್ರೆ ಮ್ಯಾಥ್ಸಿನ ಕ್ರೋಢೀಕೃತ ಮುಗಿಯುತ್ತೆ. ಇದು ಏನಾಗುತ್ತೆ, 1 ತರಗತಿದು. ಅಂದರೆ ನಾನಿಲ್ಲಿ 6ನೇ ತರಗತಿಯಲ್ಲಿ ಇಲ್ಲೇನು ಬರಿಬೇಕಂದ್ರೆ FLN ಸಾಧಿಸಬೇಕಾದ ಮಕ್ಕಳು ಅಂದರೆ ಮೌಖಿಕ ಇಷ್ಟು, ಓದೋದಿಷ್ಟು, ಬರೆಯೋದಿಷ್ಟು, ನೆಕ್ಸ್ಟ್ ಸಂಖ್ಯೆಗಳಲ್ಲಿ ಇಷ್ಟಿಷ್ಟು ಕಲಿಕಾ ಪದಗಳನ್ನು ಸಾಧಿಸಿದ್ದಾರೆ ಅನ್ನೋ ದಾಖಲೆ ಕೊಡ್ತೇವೆ. ಅಂದರೆ ಹೆಡ್ ಮಾಸ್ಟ್ರಿಗೆ ಇಲ್ಲಿ ಹೇಳ್ತೀವಿ. ಅಂದರೆ ಏನಂತ ಹೇಳ್ತೀವಿ, ಮೌಖಿಕ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 11 ಇದೆ. ನೆಕ್ಸ್ಟ್ ಸಾಧಿಸಿದವರ FLN ಸಾಧಿಸಿದ ವಿದ್ಯಾರ್ಥಿಗಳ ಸಂಖ್ಯೆ 0, ಅಂದರೆ ಯಾರೂ ಕೂಡ ಸಾಧಿಸಲಿಲ್ಲ. ಹಾಗಾಗಿ 11 ಮಕ್ಕಳಲ್ಲಿ ನಾವು 0 ಕಳೆದುಬಿಟ್ರೆ 11 ಮಕ್ಕಳು ಕೂಡ ನಮ್ಮದೇನಿದ್ದಾರೆ ಇನ್ನು FLNನಲ್ಲಿ ಇದ್ದಾರೆ. ಡಾಟಾ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಈ ಥರ ಕ್ಲಿಷ್ಟಕರವಾದ ಡಾಟಾವನ್ನು ನಾನು ನಿಮಗಿಲ್ಲಿ ಎಕ್ಸ್ಪ್ಲೇನು ಮಾಡ್ತಾ ಇದ್ದೀನಿ. ಈಗ ಪ್ರಸ್ತುತವಾಗಿ ಶಿಕ್ಷಕರಿಗೆ ಏನು ಕಿವಿ ಮಾತಂದರೆ, ನಿಮ್ಮ ಮಕ್ಕಳ ಕಲಿಕಾ ಮಟ್ಟ ಏನಿರುತ್ತಲ್ಲ ಅದನ್ನೇ ನೀವೇನು ಮಾಡಿರಿ, ಅಪ್ಲೋಡ್ ಮಾಡೋದು ನೋಡ್ಕೊಳ್ರಿ. ಇದು ಸತತ 8 ತಿಂಗಳ ಕೆಲಸ ಆಗಿರೋದ್ರಿಂದ ತಿಂಗಳಿಂದ ತಿಂಗಳ ಮಕ್ಕಳು ಸುಧಾರಣೆಗೆ ಮಾಡಬೇಕಾಗುತ್ತೆ. ಇದು FLNನ ಫಾರ್ಮೇಟ್ ಅನುಬಂಧ 1 ಮತ್ತು ನೆಕ್ಸ್ಟ್ ಅನುಬಂಧ ಕ್ರೋಢೀಕೃತ ಫಾರ್ಮೇಟಿನ ವಿವರವಾಗಿರುತ್ತೆ. ನಿಮಗೆಲ್ಲ ಹೇಳಿರೋ ಅಂಶಗಳು ಇಷ್ಟ ಆಯಿತು ಅಂದ್ಕೊತೀನಿ, ಅರ್ಥ ಆಗುತ್ತೆ ಅಂದ್ಕೊತೀನಿ. ಹಾಗಾಗಿ ಥ್ಯಾಂಕ್ ಯು. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.